ರಾಜ್ಯದಲ್ಲಿ ಬಿಜೆಪಿ ಓವೈಸಿ ಬಾಯಿ ಕಾಂಗ್ರೆಸ್ ಹೇಳ್ತಿರೋ ಒಳ ಒಪ್ಪಂದ ಆಗಿದ್ಯಾ? ಮುಸ್ಲಿಂ ವೋಟ್ ಬ್ಯಾಂಕ್ ಒಡೆಯಲು ಒಳ ಒಪ್ಪಂದವೇ? ಮಿಷನ್ 150 ತಲುಪಲು ಓವೈಸಿ ಜೊತೆ ಮೈತ್ರಿಯೇ? ಇದು ಇವತ್ತಿನ ವಿಶೇಷ. ಓವೈಸಿ ಒಳ ಒಪ್ಪಂದ. ರಾಜ್ಯದಲ್ಲಿ ಮಿಷನ್ 150 ಅನ್ನೋ ಗುರಿ ಇಟ್ಟುಕೊಂಡು ಬಿಜೆಪಿ ಚುನಾವಣಾ ತಯಾರಿಯನ್ನ ಜೋರಾಗಿನೇ ನಡೆಸ್ತಾ ಇದೆ. ಆದರೆ ಇದೇ ಮಿಷನ್ ಈಡೇರಿಕೆಗೆ ಬಿಜೆಪಿ ಅಸಾದುದ್ದೀನ್ ಓವೈಸಿ ಜೊತೆ ಕೈ ಜೋಡಿಸಿದೆಯೇ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದಕ್ಕೆಲ್ಲ ಕಾರಣ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಹೋಮ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಮಾಡ್ತಿರುವಂತಹ ಆಪಾದನೆ. ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ದಿನಕ್ಕೊಂದು ಆಪಾದನೆಯನ್ನ ಕಾಂಗ್ರೆಸ್ ಹಾಗೂ ಬಿಜೆಪಿ ಪರಸ್ಪರ ಮಾಡಿಕೊಳ್ತಾ ಇವೆ. ಆದ್ರೆ ಈಗ ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಬಿಜೆಪಿ ವಿರುದ್ಧ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಗಾಗಿ ಬಿಜೆಪಿ ಹಾಗೂ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಒಪ್ಪಂದ ನಡೆದಿದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ಈ ಸಂಬಂಧ ಮಾತುಕತೆ ನಡೆದಿದೆ. ಇದಕ್ಕೆ ಬೇಕಾದ ಪುರಾವೆಗಳು ತಮ್ಮ ಬಳಿ ಇವೆ ಅಂತ ಗೃಹ ಸಚಿವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅವರು ಈಗ ಉತ್ತರ ಪ್ರದೇಶದಲ್ಲಿ ಏನು ಮಾಡಿದ್ರು, 20%ಕ್ಕಿಂತಲೂ ಹೆಚ್ಚು ಅಲ್ಲಿ ಮುಸ್ಲಿಂ ಮತದಾರರಿದ್ರು. ಅವರು ಈ ಬಾರಿ ಎಲ್ಲ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತೇಳಿ ಈ ಓವೈಸಿ ಅವರ ಹತ್ರ ಒಳ ಒಪ್ಪಂದ ಮಾಡಿಕೊಂಡು ಇಲ್ಲಿ ಕ್ಯಾಂಡಿಡೇಟ್ಸು ಕೂಡ ಹಾಕ್ಸಿದ್ರು. ಹೈದರಾಬಾದಿಂದ ಓವೈಸಿ ಪಕ್ಷದವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹಾಕಿಸಿ ಅಂದರೆ ಮತಗಳನ್ನು ವಿಭಜನೆ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡಿದ್ರು. ಜಾತಿ ಮುಂದೆ ಸಂಘರ್ಷ ಮಾಡಿಸುವಂಥದ್ದು, ಧರ್ಮಗಳ ವಿರುದ್ಧ ಎತ್ಕಟ್ಟುವಂಥದ್ದು, ಮತ್ತು ಚುನಾವಣೆ ಸಂದರ್ಭದಲ್ಲಿ ಅವ್ರು ಎಂಥ ಕೆಲಸ ಬೇಕಾದರೂ ಗೆಲ್ಲಬೇಕಷ್ಟೇ ಅವರು. ಅದಕ್ಕೆ ಎಲ್ಲ ಕೆಲಸ ಈ ಥರದ್ದೆಲ್ಲ ಮಾಡೋದಕ್ಕೆ ಅವರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ಸಮಾಜ ಒಡೆಯೋ ಕಾಯಕ ಮಾಡುವವರು ಹೊಂದಾಣಿಕೆ ಮಾಡಿಕೊಂಡ್ರೆ ಸಮಾಜದ ಗತಿ ಏನು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಇವರು ಬಹಳ ಮುಸ್ಲಿಮರ ವಿರುದ್ಧ ಮಾತಾಡ್ತಾರೆ, ಅವ್ರ ಜೊತೆಲೆ ಹೊಂದಾಣಿಕೆ ಹೆಂಗ್ ಮಾಡ್ಕೊತಾರೆ? ಅವರು ವೋಟ್ ಡಿವೈಡ್ ಮಾಡ್ಲಿಕ್ಕೆ ಏನಾದ್ರು ಆ ಥರ ಯೋಚನೆ ಮಾಡಿರ್ಬೋದು ಅನ್ನೋದು ಕಾಣಿಸುತ್ತೆ. ಬಟ್ ಅದೇನು ಆಗೋದಿಲ್ಲ. ಬಟ್ ವೋಟ್ ಡಿವೈಡ್ ಮಾಡ್ಲಿಕ್ಕೆ ಇದು ಇವತ್ತಲ್ಲ, ಹಿಂದೆನೂ ಕೂಡ ಅವರು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ, UP ಎಲೆಕ್ಷನ್ನಲ್ಲಿ ಎಂಐಎಂ ಜೊತೆನಲ್ಲಿ ಮಾಡ್ಕೊಂಡು ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಇನ್ನು ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಜೆಡಿಎಸ್ ಬಂಡಾಯ ಶಾಸಕ ಜಮೀರ್ ಅಹಮದ್, ಬಿಜೆಪಿ ಜೊತೆ ಓವೈಸಿ ಮೈತ್ರಿ ಮಾಡಿಕೊಂಡ್ರು ಏನೂ ಮಾಡೋಕ್ಕಾಗಲ್ಲ, ಮುಸ್ಲಿಮರೆಲ್ಲ ಕಾಂಗ್ರೆಸ್ ಜೊತೆಗಿದ್ದಾರೆ ಅಂತ ಪ್ರತಿಪಾದಿಸಿದ್ದಾರೆ. ನನ್ನ ಅನಿಸಿಕೆ ಓವೈಸಿ ಅವರು ಬಿಜೆಪಿ ವಿರೋಧನೇ ರಾಜಕೀಯ ಮಾಡ್ಕೊಂಡು ಬರ್ತಾ ಇರೋದು. ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡೋದು ಪ್ರಶ್ನೆ ಬರಲ್ಲ. ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಮುಸಲ್ಮಾನೆಲ್ಲ ಅವೇರ್ನೆಸ್ ಬಂದಿದೆ. ಯಾರ ಪಕ್ಷ ಓವೈಸಿ ಬಂದರೂ ಏನಾಗಲ್ಲ, ಯಾರು ಬಂದರೂ ಏನೂ ಆಗಲ್ಲ. ಏನಕ್ಕೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಬಂದಿದೆ. ಇಲ್ಲ, ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ ಅಂತ ನಮ್ಮ ಮುಸಲ್ಮಾನೆಲ್ಲ ಭಾವನೆ ಬಂದುಬಿಟ್ಟಿದೆ. ಯಾರು ಏನಕ್ಕೆ ಮಾಡೋಕ್ಕಾಗಲ್ಲ. ಹೀಗೆ ಕಾಂಗ್ರೆಸ್ ಕಡೆಯಿಂದ ಒಬ್ಬರಾದ ಮೇಲೊಬ್ರು ಬಿಜೆಪಿ ವಿರುದ್ಧ ಓವೈಸಿ ಜೊತೆ ಒಳ ಒಪ್ಪಂದ ಮಾಡಿರೋ ಆರೋಪ ಮಾಡ್ತಾನೆ ಇದ್ರೆ ಬಿಜೆಪಿ ಇದಕ್ಕೆ ಉತ್ತರಿಸಬೇಕೋ ಬೇಡವೋ ಅನ್ನೋ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಇದೆಲ್ಲ ಸುಖ ಸುಮ್ಮನೆ ಗೊಂದಲ ಹುಟ್ಟು ಹಾಕೋಕೆ ಮಾಡ್ತಾ ಇರೋ ಆಪಾದನೆ ಅಂತ ಮಾಜಿ ಸಚಿವ BJ ಪುಟ್ಟಸ್ವಾಮಿ ಹೇಳಿದ್ದಾರೆ. ಇದು ಯಾರೋ ಮಾಡಿರ್ತಕ್ಕಂಥ ಕುಚೇಷ್ಟೆ. ನಾವು ಆ ಭಾವನೆಯೂ ಇಲ್ಲ, ಅದನ್ನು ಮಾಡಿಕೊಂಡೂ ಇಲ್ಲ, ಎಲ್ಲೂ ನಡೆದಿಲ್ಲ, ಇಲ್ಲೂ ನಡೀತಾ ಇಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಇದನ್ನು ಹುಟ್ಟಾಕ್ತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ. ಸಂಧಾನವನ್ನು ಮಾಡಿ ನಾವು ಅವ್ರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥ ಸಮಯ ಸಂದರ್ಭ ಬರೋದೂ ಇಲ್ಲ, ಬಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಕಾಂಗ್ರೆಸ್ ಮಾಡಿರೋ ಆಪಾದನೆ ಬಗ್ಗೆ ಇಡೀ ದಿನ ಸಮಾಲೋಚನೆ ನಡೆಸಿದ ಬಳಿಕ ಅಧಿಕೃತವಾಗಿ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯ ವಕ್ತಾರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಯಾವುದೇ ಕಾರಣಕ್ಕೂ ಆ ಥರದ್ದು ನಡೆದಿಲ್ಲ, ಆ ಥರದ ಅವಶ್ಯಕತೆನೇ ನಮಗಿಲ್ಲ. ನಾವು ಅವ್ರ ಜೊತೆ ಮಾತುಕತೆ ನಡೆಸೋದು ಅವಶ್ಯಕತೆ ನಮಗಿನ ತ್ರಿವಳಿ ತಲಾಖಿಗೆ ಬಹಳ ಬಲವಾಗಿ ವಿರೋಧ ಮಾಡಿರ್ತಕ್ಕಂಥ ಅಬ್ದುಲ್ ಓವೈಸಿ ಜೊತೆ ನಾವ್ಯಾಕೆ ಮಾತುಕತೆ ನಡೆಸೋಣ? ರಾಜ್ಯದ ಮುಸ್ಲಿಂ ಪ್ರಾಬಲ್ಯ ಹೊಂದಿರುವ ಸುಮಾರು 30 ಕ್ಷೇತ್ರಗಳಲ್ಲಿ ಓವೈಸಿ ಅವರ ಎಐಎಂಐಎಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಚಿಂತನೆ ನಡೆಸಲಾಗಿದೆ ಎನ್ನಲಾಗಿದೆ. ಎಐಎಂಐಎಂ ಅಭ್ಯರ್ಥಿಗಳನ್ನ ನಿಲ್ಲಿಸೋದನ್ನೇ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧ ಅಸ್ತ್ರವಾಗಿ ಬಳಸ್ತಾ ಇದೆ. ಹೀಗೆ ಬಿಜೆಪಿ ಮತ್ತು ಅಸಾದುದ್ದೀನ್ ಓವೈಸಿ ನಡುವೆ ಮೈತ್ರಿಯಾಗಿದೆ ಅನ್ನೋ ಆರೋಪ ಈಗ ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಿರಣ್ ಜೊತೆ ಜಗದೀಶ್, TV9 ಬೆಂಗಳೂರು.
ಬಿಜೆಪಿ ಮತ್ತು ಅಸಾದುದ್ದೀನ್ ಓವೈಸಿ ನಡುವೆ ಒಳ ಒಪ್ಪಂದ ನಡೆದಿದೆ ಅನ್ನುವಂತ ಆಪಾದನೆಯನ್ನು ಖುದ್ದು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಇದಕ್ಕೆ ಪ್ರತಿಕ್ರಿಯಿಸಬೇಕು ಬೇಡವೋ ಅನ್ನುವ ರೀತಿಯಾದಂತಹ ಒಂದು ದೃಷ್ಟಿಕೋನದಲ್ಲೇ ಇದ್ದಾರೆ. ಕೊನೆಗೂ ಇವತ್ತು ಸಂಜೆ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವ ಅಶ್ವಥ್ ನಾರಾಯಣ ಅವರು ಮಾತನಾಡಿದ್ದಾರೆ, ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ಒಂದು ಸುತ್ತೋಲೆಯನ್ನೇನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಹೊರಡಿಸಿತ್ತು, ಅದರಿಂದ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಂಥದ್ದೊಂದು ಆಪಾದನೆಯನ್ನು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರನ್ನ ಆಹ್ವಾನಿಸಿದ್ರೆ ಇಲ್ಲ, ನಾವು ಈ ವಿಚಾರದಲ್ಲಿ ಅಸಾದುದ್ದೀನ್ ಓವೈಸಿ ಜೊತೆಗಿನ ಒಪ್ಪಂದ ಒಳ ಒಪ್ಪಂದ ಈ ವಿಚಾರದಲ್ಲಿ ಯಾವುದೇ ಮಾಧ್ಯಮಗಳ ಜೊತೆಗೂ ಕೂಡ ಡಿಬೇಟ್ ನಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನುವಂತಹ ಕಾರಣವನ್ನ ಇಟ್ಟು ಯಾರು ಕೂಡ ನಮ್ಮ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಡೆಯಿಂದ ಜಾಯ್ನ್ ಆಗಿಲ್ಲ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಉಳಿದಂತೆ ಬೇರೆ ಬೇರೆ ಪಕ್ಷಗಳ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ ನ ರಾಜ್ಯ ವಕ್ತಾರರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾಗಿರುವ ರಮೇಶ್ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ವಿ.ಎಸ್. ಉಗ್ರಪ್ಪ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಔಟ್ಲುಕ್ ಮ್ಯಾಗಜಿನ್ ನ ಮಾಜಿ ಪ್ರಧಾನ ಸಂಪಾದಕ ಕೃಷ್ಣ ಪ್ರಸಾದ್ ಅವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಎಐಎಂಐಎಂ ನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರುವ ಗುರುಶಾಂತ್ ಪಟ್ಟೇದಾರ್ ಅವರು ನಮ್ಮ ಜೊತೆಗೆ ಕಲಬುರಗಿ ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಗುರುಶಾಂತ್ ಪಟ್ಟೇದಾರ್ ಅವರೇ, ಏನಿದು ಬಿಜೆಪಿ ಜೊತೆಗೆ ಯಾವ ಕಾರಣಕ್ಕಾಗಿ ಎಐಎಂಐಎಂ ನ ಮೈತ್ರಿ ಮಾಡ್ಕೊಳ್ತಾ ಇರುವಂತಹ ವಿಚಾರವನ್ನ ಇವತ್ತು ಪ್ರಸ್ತಾಪ ಆಗ್ತಿದೆ, ಯಾವ ಕಾರಣಕ್ಕಾಗಿ ಈ ಮೈತ್ರಿ? ಹಲೋ ಗುರುಶಾಂತ್ ಅವರೇ. ಸರ್. ಸರ್ ಕೇಳ್ತಿದ್ಯಾ ನಾನು ಮಾತಾಡೋದು? ಸರ್ ಸರ್ ಯಾವ ಕಾರಣಕ್ಕಾಗಿ ಈ ಮೈತ್ರಿ ಗುರುಶಾಂತ್ ಪಟ್ಟೇದಾರ್ ಅವರೇ? ಸರ್, ಮೈತ್ರಿ ಸಾಧ್ಯನೇ ಇಲ್ಲ ಸರ್. ಅದು ಬಿಜೆಪಿ ಹಾವು ಇದ್ದಂಗೆ, ನಾವು MIM ಮುಂಗುಸಿ ಇದ್ದಂಗೆ. ನೀರಿಗೆ ಮತ್ತು ಎಣ್ಣೆ ಇವೆರಡೂ ಕಲಿಯೋಂಗಿಲ್ಲ. ಇವತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಸರ್ಕಾರ ಆಗಿದೆ. ಟ್ರಿಬಲ್ ತಲಾಕ್ ಏನಿದೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡಿ ಇವತ್ತು ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದೆ, ಅವರ ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಇದನ್ನೆಲ್ಲ ಮಾಡೋದು ಬಿಜೆಪಿ. ಅಂತ ಬಿಜೆಪಿ ಪಕ್ಷಕ್ಕೆ ಅಲೈನ್ಸ್ ಮಾಡ್ಕೊಳ್ಳೋದು ಪ್ರಶ್ನೆ ಬರಂಗಿಲ್ಲ ರೀ. ಈಗಪ್ಪ ಅಂತಂದ್ರೆ ಕಾಂಗ್ರೆಸ್ನವರು ನಮ್ಮ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರಿಗೆ ಮತ್ತೆ MIM ಪಕ್ಷಕ್ಕೆ ನಮಗೆ ಜನರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಭಯದ ವಾತಾವರಣ ಮೂಡಿಸ್ತಾ ಇದ್ದಾರೆ. ಒಂದು ವೇಳೆ ನೀವು MIM ವೋಟ್ ಹಾಕಿದ್ರೆ ಬಿಜೆಪಿ ಬರ್ತದ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಸಮಾನಾಂತರ ನಾವು ವಿರೋಧಿಸ್ತಾ ಇದ್ದೇವೆ. ಇವತ್ತ ದೇಶದ ಬಿಜೆಪಿ ಸರ್ಕಾರ ನಮ್ಗೆ ಯಾವತ್ತು ಅದನ್ನ ನಮ್ಮ ವಿರೋಧ ಪಕ್ಷದಲ್ಲಿದ್ದು ವಿರೋಧಿ ಇದ್ದಾರೆ ಬಿಜೆಪಿಯವರು. ಆದ್ರೆ ಕಾಂಗ್ರೆಸ್ನವರು 70 ವರ್ಷ ನಮ್ಮನ್ನು ತುಳಿದಿದ್ದಾರೆ. ಇವಾಗ ನಮ್ದೇ ಒಂದು ಪಕ್ಷ 60 ವರ್ಷದಿಂದ ಈ ಪಕ್ಷ MIM ಪಕ್ಷ. ಆದ್ರೆ ಗುರುಶಾಂತ್ ಪಟ್ಟೇದಾರ್ ಅವರೇ, ಈಗ ನಿಮ್ಮ ಪಕ್ಷ ಎಐಎಂಐಎಂ ಇದು ಕಳೆದ ಚುನಾವಣೆಗಳಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇದೇ ಮಾತ್ರ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸ್ಪರ್ಧಿಸಿದ್ರಿ, ಬಿಹಾರದಲ್ಲಿ ಸ್ಪರ್ಧಿಸಿದ್ರಿ, ಉತ್ತರ ಪ್ರದೇಶದಲ್ಲಿ ಸ್ಪರ್ಧಿಸಿದ್ರಿ. ಇವೆಲ್ಲವೂ ಕೂಡ ಬಿಜೆಪಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಬೇಕಾಗಿ ಎಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ ಮಾತ್ರ ಸ್ಪರ್ಧಿಸ್ತೀರಿ, ಉಳಿದೆಲ್ಲ ಕಡೆಗಳಲ್ಲಿ ಇಡೀ ರಾಜ್ಯದ ಉದ್ದಗಲೂ ಕೂಡ ಸ್ಪರ್ಧಿಸೋದಿಲ್ಲ, ಕೇವಲ ಮುಸ್ಲಿಂ ಬಾಹುಳ್ಯ ಇರತಕ್ಕಂತಹ ಮತಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸ್ತೀರಿ. ಇದು ಬಿಜೆಪಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬೇಕಾಗಿ ಮಾಡತಕ್ಕಂತಹ ಪ್ರಯತ್ನ. ಬಹುಶಃ ಈ ಬಾರಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೂಡ ಆಯ್ದ ಕೆಲ ಕ್ಷೇತ್ರಗಳಲ್ಲಿ ಮಾತ್ರನೇ ಎಐಎಂಐಎಂ ಸ್ಪರ್ಧಿಸುತ್ತೆ ಅನ್ನುವಂತಹ ಒಂದು ಆರೋಪವೂ ಕೂಡ ಇದೆ. ಏನ್ ಹೇಳ್ತೀರಿ ಹಾಗಾದ್ರೆ, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಸೆಲೆಕ್ಷನ್ ನೀವು ಮಾಡ್ಕೊಳ್ತಾ ಇರುವಂತಹದ್ದು? ಎಐಎಂಐಎಂ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರು UP ಉತ್ತರ ಪ್ರದೇಶದಲ್ಲಿ ಅವರು ಕೇವಲ 20-30 ಸೀಟ್ ನಿಲ್ಲಿಸಿದ್ರು. ಅದೇನು ಬಹಳಷ್ಟು ಇರಲಿಲ್ಲ, ಸ್ಯಾಂಪಲ್ ಆಗಿ ನಿಲ್ಲಿಸಿದ್ರು. ಆಮೇಲೆ ಗುಜರಾತ್ದಲ್ಲಿಯೂ ಕೂಡ ಅಲ್ಲಿ ನಾವು ನಿಲ್ಲಿಸಲೇ ಇಲ್ಲ. ಬಿಹಾರದಲ್ಲಿ ಕೂಡ ಒಂದು ಕೆಲವೇ ಸೀಟ್ಗಳು ನಿಲ್ಲಿಸಿದ್ದೇವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 44 ಸೀಟುಗಳು ವಿಧಾನಸಭಾ ಕ್ಷೇತ್ರ ಇದ್ದೇವೆ. ಅದರೊಳಗೆ 25 ಕ್ಷೇತ್ರ ನಿಲ್ಲಿಸ್ತೇವೆ. 25ರಲ್ಲಿ 20 ಸೀಟ್ ನಾವು ಗೆಲ್ತಿದ್ದೇವೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ 60 ಸೀಟ್ ನಿಲ್ಲಿಸ್ತಾರೆ. ಅದರೊಳಗೆ ಒಂದು 20 ಸೀಟ್ ಬರ್ತವೆ. ಈ ಮುಂದಿನ ಸರ್ಕಾರ
ಪ್ರಕಾರ ನಾವು ಬಿಜೆಪಿ ಮೊದಲನೇ ವೈರಿ ನಮ್ದು, ಆಮೇಲೆ ಎರಡನೇ ವೈರಿ ಅಂದ್ರೆ ಕಾಂಗ್ರೆಸ್ ಇದೆ ಸರ್. ನಾವು ಅಂತರ ಕಾಪಾಡ್ಕೊಂಡು ಬರ್ತಾ ಇದ್ದೇವೆ. ಮುಸಲ್ಮಾನರಿಗೆ ಇವರು ಕಾಂಗ್ರೆಸ್ನವರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ಅವರು ಬಿಜೆಪಿಗೆ ಅಲೈನ್ಸ್ ಮಾಡ್ತಾರಂತಕ್ಕಂಥದ್ದಿದೆ, ಅದು ಶುದ್ಧ ಸುಳ್ಳು. ಇದು ಪತ್ರಿಕೆಗಳ ಮತ್ತು ಟಿವಿಗಳ ಇವತ್ತು ಪ್ರಚಾರ ಪಡೆಯೋಕೆ ಮಾಡ್ತಾ ಇದ್ದಾರೆ. ನಾವು MIM ಪಕ್ಷ, ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರು ನಮ್ಮ 60 ವರ್ಷದ ಸೆಕ್ಯುಲರ್ ಪಕ್ಷ ಇದ್ದು ಇವತ್ತಪ್ಪ ಕರ್ನಾಟಕದಲ್ಲಿ 50 ಸೀಟ್ ನಾವು ತಗೊಂಡು ಬರ್ತಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಚ್ಛೆ. ಎಸ್ ಗುರುಶಾಂತ್ ಪಟೇಲ್ ಅವರು ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಉಗ್ರಪ್ಪ ಅವರೇ, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಆಪಾದನೆಯನ್ನ ಕಾಂಗ್ರೆಸ್ ಇವತ್ತು ಮಾಡ್ತಾ ಇರುವಂತಹದ್ದು? ನೋಡಿ, ಇದು ಆಪಾದನೆ ಅಲ್ಲ. ಗೃಹ ಸಚಿವರು ಅವರಿಗೆ ಲಭ್ಯ ಆಗಿರುವಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಒಂದು ಕಡೆ ಗುಜರಾತ್ನಲ್ಲಿ, ಇನ್ನೊಂದು ಕಡೆ UPನಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ ಕ್ಯಾಂಡಿಡೇಟ್ಸನ್ನು ಕೆಲವು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫೀಲ್ಡ್ ಮಾಡಿದ್ದಾರೆ. ಎರಡನೇದು, ಇಲ್ಲಿ ಈಗ ನಾವ್ಯಾರು ಪ್ರಾರಂಭದಲ್ಲಿ ಹೇಳಿದಂಥದ್ದಲ್ಲ, ಮಾಧ್ಯಮ ಸ್ನೇಹಿತರೆ ನೀವುಗಳೇ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಈ ರೀತಿ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಂಥ ಇನ್ನಿತರ ಭಾಗಗಳಲ್ಲಿ ಮುಸ್ಲಿಂ ಮತದಾರರನ್ನು ಹೊಡೆಯತಕ್ಕಂಥದಕ್ಕೆ ಈ ರೀತಿ ಪ್ರಯತ್ನ ನಡೆಸಿದ್ದಾರೆ ಅಂತ. ಈಗ ಇದನ್ನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದೆ ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಸಾವಣೂರಲ್ಲಿ ಹಿಂದೆ ಲೋಕಲ್ ಅಥಾರಿಟೀಸ್ ಅವ್ರ ಜೊತೆಯಲ್ಲಿ ಇದ್ದಂಥ ಮೆಂಬರ್ಸನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಂಬಲ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಸಹ ಇತಿಹಾಸದ ಕಾಲಘಟ್ಟದಲ್ಲಿ ಇರತಕ್ಕಂಥದ್ದಿದೆ. ಹೀಗಾಗಿ ನನಗೆ ಅನಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರಿಗೆ ಸ್ಪಷ್ಟವಾಗಿ ಗೋಡೆಯ ಬರಹಗಳಷ್ಟೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಏನೇ ಡೈರೆಕ್ಟ್ ಫೈಟ್ ನಡೆಯೋದ್ರಿಂದ ಅಥವಾ ಟ್ರಯಾಂಗಲ್ ಫೈಟ್ ನಡೀತಕ್ಕಂಥ ಕೆಲವು ಕಡೆ ನಾವು ಏನೇ ಮಾಡಿದರೂ ಸಹ ನಾವು ಗೆಲ್ಲಲಿಕ್ಕೆ ಆಗೋದಿಲ್ಲ, ನಾವು ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕತ್ವ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಯಾವ ವೋಟ್ಸ್ ಇದ್ದಾವೆ ಅದನ್ನು ಡಿವೈಡ್ ಮಾಡ್ತಕ್ಕಂಥ ತಂತ್ರ ಅಥವಾ ಕುತಂತ್ರವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಹೇಳ್ತಾ ಇದ್ದೀರಿ, ಮತ್ತು ಗೃಹ ಸಚಿವರಿಗೆ ಲಭ್ಯ ಆಗಿರತಕ್ಕಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಇವತ್ತು ಜನತೆಯ ಮುಂದೆ ಇಟ್ಟಿದ್ದಾರೆ. ನಾನು ಇಷ್ಟೆಲ್ಲ ಇವರು ಏನೇ ಮಾಡಿದರೂ ಸಹ ನನಗೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಪಕ್ಷಕ್ಕೆ ಕಾನ್ಫಿಡೆನ್ಸ್ ಇದೆ, ನಮ್ಮ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಇವರು ಏನೇ ಕುತಂತ್ರ ನಡೆಸಿದ್ರು ಸಹ ರಾಜ್ಯದ ಪ್ರಬುದ್ಧ ಮತದಾರರು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜನಪರವಾಗಿ ಏನೆಲ್ಲ ಕೆಲಸಗಳಾಗಿದ್ದಾವೆ ಅದನ್ನು ಮೆಚ್ಚಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಕಾಂಗ್ರೆಸ್ಗೆ ಬರುವ ಚುನಾವಣೆಯಲ್ಲೂ ಸಹ ಬಹುಮತ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಂತೂ ಇದೆ. ಖಂಡಿತ ಉಗ್ರಪ್ಪ ಅವರೇ ಮಾತಾಡ್ತೀನಿ. ಹಾಗೆ ರಮೇಶ್ ಬಾಬು ಅವ್ರ ಜೊತೆಗೆ ಮಾತಾಡ್ತೀನಿ. ಕೃಷ್ಣ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಆಗ್ಲೇ ಹೇಳಿದಂಗೆ ಬಿಜೆಪಿಯ ನಾಯಕರು, ಬಿಜೆಪಿ ಈ ಒಂದು ವಿಚಾರದಲ್ಲಿ, OIC ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಡಿಬೇಟ್ ನಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ಮಾತನ್ನ ರಾಜ್ಯ ಬಿಜೆಪಿ ಘಟಕ ಈ ನಿರ್ಧಾರಕ್ಕೆ ಬಂದಿರೋ ಕಾರಣದಿಂದಾಗಿ ನಮ್ಮ ಜೊತೆಗೆ ಬಿಜೆಪಿಯ ಪ್ರತಿನಿಧಿಗಳು ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿಲ್ಲ. ಹಾಗಿದ್ರೂ ಕೂಡ ಬಿಜೆಪಿಯ ನಾಯಕರನ್ನ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಹಾಗೇನೆ ಶೋಭಾ ಕರಂದ್ಲಾಜೆ ಅವರು ಟ್ವಿಟರ್ ಮೂಲಕವಾಗಿ ಹಾಕಿರ್ತಕ್ಕಂಥ ಒಂದು ಹೇಳಿಕೆ ಇದೆ. ಕಾಂಗ್ರೆಸ್ ನಾಯಕರು ತಮ್ಮ ಮಾನಸಿಕ ಸಮತೋಲನವನ್ನ ಕಳೆದುಕೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ ಆಗಿದ್ರೆ ಮತ್ತು ಬಿಜೆಪಿ ಯಾವ ಕಾರಣಕ್ಕೆ ಅಂತರ ಕಾಯ್ಕೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಸಬ್ಜೆಕ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ರಮೇಶ್ ಬಾಬು ಅವರೇ, ಒಳ ಒಪ್ಪಂದ, ಬಹುಶಃ ಒಳ ಒಪ್ಪಂದದ ಆಪಾದನೆಯನ್ನು ಅತಿ ಹೆಚ್ಚು ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ವಿರುದ್ಧವನ್ನೇ ಬೇಕಾದ ರೀತಿಯಲ್ಲಿ ಆಗಾಗ್ಗೆ ಒಳ ಒಪ್ಪಂದ ಆಪಾದನೆ ಮಾಡ್ತಾರೆ. ಬಟ್ ಈಗ ಬಿಜೆಪಿ ಮತ್ತು AIMIM ನಡುವಿನ ಸಂಬಂಧವನ್ನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಇಲ್ಲ ಅದರ ಬಗ್ಗೆ ನಮಗೆ ಮಾಹಿತಿ ಇದೆ ಅನ್ನೋದನ್ನ ಗೃಹ ಸಚಿವರು ಕೂಡ ಹೇಳ್ಕೊಳ್ತಾರೆ. ತಾವೇನು ಹೇಳ್ತಿದ್ದೀರಿ? ಸಾಮಾನ್ಯ ರಾಮಲಿಂಗಾರೆಡ್ಡಿಯವರು ನಮ್ಮ ರಾಜ್ಯದ ಗೃಹ ಸಚಿವರಿದ್ದಾರೆ. ಸ್ವಾಭಾವಿಕವಾಗಿ ಅವರು ಅಷ್ಟೊಂದು ರಾಜಕೀಯ ಹೇಳಿಕೆಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ರಾಜಕೀಯ ಹಿನ್ನೆಲೆಯನ್ನು ಗಮನಿಸಿದ್ರೆ ವಿನಾಕಾರಣ ಅನವಶ್ಯಕವಾಗಿ ಈ ಥರದ ಹೇಳಿಕೆ ಕೊಡುವಂಥದ್ದು ಅದು ಭಾಳ ಕಡಿಮೆ. ಸೀಮಿತವಾಗಿ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ, ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಅವರು ಮಾತಾಡೋಂಥದ್ದು ನಾನು ನೋಡಿರ್ತಕ್ಕಂಥ ಒಂದು ರಾಜಕಾರಣ. ಬಹುತೇಕ ಅವರ ಮಾತು ನಾವು ತಗೊಂಡ್ರೆ ಅದೇನಂಥ ತಪ್ಪು ಅಥವಾ
ಏನೋ ಅದ್ಭುತವಾದಾಗಿದೆ ಅಂತ ಅಲ್ಲ. ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ಹಿನ್ನೆಲೆನ ನಾವು ನೋಡ್ಕೊಂಡು ಬಂದಂಥ ಸಮಯದಲ್ಲಿ ಇಂಥ ಅನೇಕ ಘಟನೆಗಳು ಭಾಳಷ್ಟು ಸಂದರ್ಭಗಳಲ್ಲಿ ಘಟಿಸಿದ್ದಾವೆ. ಇದಕ್ಕಿಂತ ಓವೈಸಿಗಿನ್ನ ಬಹಳ ಗುರುತರವಾದಂಥ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಒಂದು ಚುನಾವಣೆ ಗೆಲ್ಲೋದಕ್ಕೆ ಮತಯಂತ್ರವನ್ನೇ ದುರುಪಯೋಗ ಮಾಡ್ಕೋತಾರೆ ಅಂದರೆ ಓವೈಸಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಂಥದ್ದು, ಇನ್ಯಾರೋ ಉಗ್ರಗಾಮಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಂಥದ್ದು ಅದೇನಂತ ನನಗೆ ವೈಯಕ್ತಿಕವಾದಂಥ ದೊಡ್ಡ ವಿಷಯ ಕಾಣೋದಿಲ್ಲ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಓವೈಸಿದವರು ಒಬ್ಬ ಮೂಲಭೂತವಾದಿ ಅನ್ನೋದು ಯಾರೂ ನಿರಾಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅವರ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ, ಅವರು ಉಗ್ರವಾದಿಗಳು, ಅವ್ರ ಜೊತೆಗೆ ನಾವೇನು ಮಾಡೋದು ಅನ್ನೋದನ್ನ ಈಗಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುತ್ವದ ಉಗ್ರಗಾಮಿಗಳು ಯಾವ ರೀತಿ ಇದ್ದಾರೋ ಅವ್ರಿಗಿನ್ನ ಒಂದು ಹೆಜ್ಜೆ ಮುಂದಿರ್ತಕ್ಕಂಥವರು ಸನ್ಮಾನ್ಯ ಓವೈಸಿದವರು. ಅದನ್ನು ಯಾರೂ ನಿರಾಕರಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಥವಾ ಸುಳ್ಳು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ಭಾರತೀಯ ಜನತಾ ಪಕ್ಷಕ್ಕೆ ಹೆಂಗೆ ಕಾಂಗ್ರೆಸ್ ಪಕ್ಷನ ಮುಗಿಸ್ಬೇಕು ಅಂತ ಹವಣಿಕೆ ಇದೆ, ಅದೇ ಥರದ ಉದ್ದೇಶ ಓವೈಸಿದವ್ರಿಗೂ ಇದೆ. ಅವರ ಮೊದಲ ಶತ್ರು BJP ಆದರೂ ಸಹ ರಾಜಕೀಯ ಅವರ ತಂತ್ರಗಾರಿಕೆ ಏನಿದೆ, ಕಾಂಗ್ರೆಸ್ ಪಕ್ಷವನ್ನು ಹಣಿಬೇಕು, ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅನ್ನೋ ಒಂದು ಅವರ ಲೆಕ್ಕಾಚಾರ. ಅಂದರೆ ಮುಸಲ್ಮಾನನ ಒಂದು ಅಧಿಪತ್ಯ ಸ್ಥಾಪನೆ ಮಾಡಬೇಕು ಅಂತೇಳಿ ಅವರು ಭಾಳಷ್ಟು ಸಂದರ್ಭಗಳಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಡೆಲ್ಲಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾರೋ, ಜಮ್ಮು ಕಾಶ್ಮೀರದಲ್ಲಿ ಎಕ್ಸ್ಪ್ರೆಸ್ ಮಾಡಿದಾರೋ, ಗುಲ್ಬರ್ಗದಲ್ಲಿ ಎಕ್ಸ್ಪ್ರೆಸ್ ಮಾಡಿದಾರೋ ಪ್ರಶ್ನೆ ಅಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ, ಇವರೇ BJPಗಿನ್ನ ಜಾಸ್ತಿ ನಮಗೆ ಥ್ರೆಟ್ಟು, ಕಾಂಗ್ರೆಸ್ ಪಕ್ಷವನ್ನೇ ದೇಶದಲ್ಲಿ ಮುಗಿಸ್ಬೇಕು ಅಂತೇಳಿ ಭಾಳಷ್ಟು ರಾಜಕೀಯ ಸಂದರ್ಭಗಳಲ್ಲಿ ಓವೈಸಿರವರು ಒಂದು ಓಪನ್ ಸ್ಟೇಟ್ಮೆಂಟ್ನ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಹಾಗಾಗಿ ಇಂಥ ಒಪ್ಪಂದ BJP ಮತ್ತು ಓವೈಸಿ ಜೊತೆ ಆಗಿದೆ ಅಂದರೆ ಅದೇ ನಮಗಂತ ಆಶ್ಚರ್ಯಕರವಾಗಿ ಕಾಣೋದಿಲ್ಲ. ಯಾಕೆಂದರೆ ಕಳ್ಳರು ಸಂತೆಗೆ ಹೋಗ್ತಾರೆ ಅಂತೇಳಿ ನಾವು ಗಾದೆ ಮಾತಿದೆ. ಹಂಗಾಗಿ ಇಬ್ಬರು ಜೊತೆ ಆಗಿರ್ಬೋದು, ತಪ್ಪೇನಿಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತಿದೆಯಾ? ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಅಧಿಕಾರಿಗಳನ್ನ ಬಳಸ್ಕೊಂಡು ಸುಮಾರು 300 ಜನಗಳನ್ನ ಟೀಮ್ ಮಾಡಿದ್ದಾರೆ. ಇವರು ಅಧಿಕಾರಿಗಳನ್ನ ಬಳಸ್ಕೊಂಡು ಹಣ ಕೊಟ್ಟು ವೆಹಿಕಲ್ ಕೊಟ್ಟು ಕಳಿಸಿದ್ದಾರೆ. ಸಿದ್ದರಾಮಯ್ಯವ್ರು ನಮ್ಮ ಹತ್ರ ದಾಖಲೆ ಇದೆ. ಓವೈಸಿನ ಅವರು BJP ಬಳಸ್ಕೊತಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಾ? ನೀವು ಮಾಡ್ತೀರಾ, ಅದಕ್ಕಿಂತ ಇನ್ನೊಂದೇ ಜಾಚೆ ಹೋಗಿದ್ದೀರಾ. ಸರ್ಕಾರಿ ಅಧಿಕಾರಿಗಳು ಬಳಸ್ಕೊಂಡು ಅವ್ರಿಗೆ ಹಣ ಕೊಟ್ಟು ವೆಹಿಕಲ್ ಕೊಟ್ಟು ಅವ್ರನ್ನ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸತ್ಯ ಇದೆ. ಅದು ಸರಿನೋ ತಪ್ಪೋ ಕರ್ನಾಟಕದಲ್ಲಿ ಸುಮಾರು 20% ಅಲ್ಪಸಂಖ್ಯಾತರ ಮತ ಇದೆ. ಬರುವಂಥ 2018 ಚುನಾವಣೆಯಲ್ಲಿ ಇವರು ನಿರ್ಣಾಯಕ ಪಾತ್ರವನ್ನು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಮುಸಲ್ಮಾನರನ್ನ ಓಲೈಸುವಂಥದ್ದು, ಅವ್ರನ್ನ ಸೆಳೆಯುವಂಥ ಕೆಲಸವನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ JDS. ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಕಮ್ರುಲ್ ಇಸ್ಲಾಂರವರು ಇಲ್ಲಿ ಇದ್ದಿದ್ರೆ ಇವತ್ತು ಓವೈಸಿರವರು ಅವ್ರ ಜೊತೆ ಅವ್ರ ಕ್ಯಾಂಡಿಡೇಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಗುಲ್ಬರ್ಗಾದಲ್ಲಿ. ಅಲ್ಲಿ ಆ ಭಾಗದಲ್ಲಿ ಗುಲ್ಬರ್ಗಾ ಭಾಗದಲ್ಲಿ ಕಮ್ರುಲ್ ಇಸ್ಲಾಂರವರು ಒಬ್ಬ ಪ್ರಬಲ ನಾಯಕರಾಗಿದ್ದರು ಮುಸಲ್ಮಾನ್ ಜನಾಂಗದಲ್ಲಿ. ಅವ್ರನ್ನ ಮಂತ್ರಿ ಪದವಿಯಿಂದ ತೆಗೆದ ನಂತರ ಓವೈಸಿ ಅವರಿಗೆ ಸಂಪರ್ಕವನ್ನು ಮಾಡಿದ್ರು, ಅವರ ಪಕ್ಷದಿಂದ ಅಲ್ಲಿ ಕ್ಯಾಂಡಿಡೇಟ್ ಮಾಡುವಂಥ ಪ್ರಯತ್ನವನ್ನು ಹಾಕಿದ್ರು. ಆ ಭಾಗದಲ್ಲಿ ಬೀದರು, ಗುಲ್ಬರ್ಗಾ, ಬಿಜಾಪುರ ಈ ಭಾಗದಲ್ಲಿ ಓವೈಸಿಯಿಂದ ಕ್ಯಾಂಡಿಡೇಟ್ ಆಗೋಂಥ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ನಮ್ಮ ಕಾರ್ಪೊರೇಷನಲ್ಲಿ ಮಾಡಿದರೆ ಪ್ರಶ್ನೆ ಬೇರೆ. ಆದರೆ ಇವತ್ತು BJP ಇಂಥ ಪ್ರಯತ್ನವನ್ನು ಮಾಡಿದೆ ಅಂದರೆ ಅದೇನು ಅಂತ ಆಶ್ಚರ್ಯ ಪಡುವಂಥ ಸಂಗತಿ ಅಲ್ಲ. ಅವ್ರಿಗೆ ಕಾಂಗ್ರೆಸ್ ಮುಗಿಸುವಂಥ ಒಂದು ತವಕದಲ್ಲಿ ಇಂಥ ತಪ್ಪುಗಳನ್ನ, ಇಂಥ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಖಂಡಿತ ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿ ನೋಡ್ತೀವಿ? ಯಾಕಂದ್ರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಬಿಹಾರದಲ್ಲಿ ಮಾಡ್ಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಮತ್ತು ಒಂದು ಕಡೆಯಲ್ಲಿದೆ, ಮತ್ತು ಕರ್ನಾಟಕದಲ್ಲಿ ಅದು ಮುಂದುವರಿಯುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂತಹ. ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಬೆಳವಣಿಗೆಯನ್ನ? ಹರಿಪ್ರಸಾದ್, ಈ ನಮ್ಮ ಬರುವ ಚುನಾವಣೆ ಏನಿದೆ 2018ನೇ ಇಸ್ವಿಯ ಚುನಾವಣೆ, ಇದೊಂಥರ IPL ಆಕ್ಷನ್ ಥರ. ಇದು ಬರೀ ಗ್ರೌಂಡಲ್ಲಿ ಆಡಲ್ಲ, ಇದು ಕಂಪ್ಯೂಟರ್ಸ್ ಮೇಲೂ ಆಡ್ತಾ ಇದ್ದಾರೆ. ಅಂದರೆ ಸಿಕ್ಕಾಪಟ್ಟೆ ಮೈಕ್ರೋ ಮ್ಯಾನೇಜ್ಮೆಂಟ್ ನಡೆಯುತ್ತೆ. ಸೊ ಆ ಮೈಕ್ರೋ ಮ್ಯಾನೇಜ್ಮೆಂಟ್ ಪ್ರಾಸೆಸ್ಸಲ್ಲಿ ನಾವು ಇದನ್ನೆಲ್ಲ ಈ ಸ್ಟೋರೀಸ್ನ ನೋಡಬೇಕು. ಒಂದು. ಎರಡನೇದು, ನೀವು ಹೇಳಿದಾಗೆ ಇದು ಮೊದಲನೇ ಸರಿಯಲ್ಲ ಈ ರಿಪೋರ್ಟ್ಸ್ ಬರ್ತಾ ಇರೋದು. ಮಜ್ಲಿಸ್, ಈ ಪಾರ್ಟಿ ಹೆಸರಿನ ಮಜ್ಲಿಸ್ ಅನ್ನೋದು, ಮಜ್ಲಿಸ್ ಮತ್ತು BJP ಮಧ್ಯ ಒಳ ಒಪ್ಪಂದ ಅಂತ. ಈಗ ಮಜ್ಲಿಸ್ ಅವರ ಸ್ಪೋಕ್ಸ್ಮನ್ ಏನು ಹೇಳಿದ್ರು ಅಂದರೆ, ನಮಗೂ BJPಗೂ ಯಾವ ಥರದ ಕನೆಕ್ಷನ್ನು ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ನಿಮಗೆ ನಿಮ್ಮ ಗಮನಕ್ಕೆ ಒಂದು ಕಾಗದನ ನಿಮ್ಮ ಗಮನಕ್ಕೆ ತರ್ತೀನಿ. ಅದನ್ನು ಯತೀನ್ ಓಝಾ ಅನ್ನೋರು BJP ಲೀಡರ್ ಆಗಿದ್ರು. ಅವರು ಗುಜರಾತಲ್ಲಿ. ಅವರು ಅರವಿಂದ್ ಕೇಜ್ರಿವಾಲ್ಗೆ ಸುಮಾರು 2014-15ನೇ ಇಸ್ವಿಲಿ ಒಂದು ಕಾಗದ ಬರೀತಾರೆ. ಅದರಲ್ಲಿ ಅವರು ಯತೀನ್ ಓಝಾ ಅವರು ಅಮಿತ್ ಶಾ ಮತ್ತು ಅಸಾದುದ್ದೀನ್ ಓವೈಸಿ ಅವರ ತಮ್ಮ ಯಾರಿದ್ದಾರೆ ಅಕ್ಬರುದ್ದೀನ್ ಓವೈಸಿ ಅವರಿಬ್ಬರು ಮಧ್ಯ ನಡೆದಿದ್ದ ಮಾತುಕತೆ, ಇದ್ರ ಬಗ್ಗೆ ಬಿಹಾರ್ ಎಲೆಕ್ಷನ್ನಲ್ಲಿ ಹೇಗೆ ಕ್ಯಾಂಡಿಡೇಟ್ಸ್ನ ನಿಲ್ಲಿಸಬೇಕು, ಅಥವಾ ಯಾವ ಥರ ಕಮ್ಯುನಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕು ಅಥವಾ ಮಾಡಬಾರ್ದು, ಅಥವಾ ಯಾವ ಥರ ಮೊಬಿಲೈಸೇಷನ್ಗೆ ಜಾಗ ಮಾಡ್ಕೊಡ್ಬೇಕು ಅಥವಾ ಮಾಡ್ಕೊಡ್ಬಾರ್ದು ಅನ್ನೋದ್ರ ಬಗ್ಗೆ ಯತೀನ್ ಓಝಾ ಅವರು
ಕ್ಲಿಯರ್ ಆಗಿ ಒಂದು ಲೆಟರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಿಳಿಸ್ತಾರೆ. ಈ ಲೆಟರ್ನ ಆಫ್ಕೋರ್ಸ್ ಅಸಾದುದ್ದೀನ್ ಓವೈಸಿ ಅವರು ಡಿನೈ ಮಾಡಿದ್ದಾರೆ. ಬಟ್ ನಮ್ಮ ರಾಜಕೀಯದಲ್ಲಿ ನಥಿಂಗ್ ಇಸ್ ಒಫಿಷಿಯಲ್ ಅನ್ಲೆಸ್ ಇಟ್ ಇಸ್ ಒಫಿಷಿಯಲಿ ಡಿನೈಡ್ ಅಂತ ಹೇಳ್ತೀವಿ. ಅಂದರೆ ಡಿನೈ ಮಾಡೋರಿಗೆ ನಾವು ಎಲ್ಲದನ್ನೂ ನಂಬಬಾರ್ದು, ಡಿನೈ ಮಾಡಿದ್ಮೇಲೆ ನಂಬಬೇಕು ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ದೆರ್ ಇಸ್ ಸಮ್ room to believe that Owaisi has been at the root of the BJP in many states, Bihar, UP, Maharashtra anta. But ಇದೇನಕ್ಕೆ ನಾವು ಮಾತಾಡಬೇಕು ಈ ವಿಷಯದ ಬಗ್ಗೆ ಅಂದರೆ, ನಾವು ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಏನಿದೆ ಇದು ಅಮಿತ್ ಶಾ ಅವರ ಒಂದು ಒಳ್ಳೆ ವೆಪನ್, ಒಳ್ಳೆ ಅಸ್ತ್ರ ಅಂತ ಮಾತಾಡ್ತಾ ಇದ್ದೀವಿ. ಈ ವೆಪನ್ ಏನು ಅಂದರೆ, ಅವರು ಮಜ್ಲಿಸ್ ಆಗಲಿ ಅಥವಾ ಬೇರೆ ಬೇರೆ ಪಾರ್ಟಿಗಳು ಇದೆ, NCP ಕೆಲವು ಕಡೆ, ಸಮಾಜವಾದಿ ಪಾರ್ಟಿ ಕೆಲವು ಕಡೆ, ಬಹುಜನ್ ಸಮಾಜವಾದಿ ಪಾರ್ಟಿ ಇನ್ನೊಂದು ಕಡೆ, ಈ ಚಿಕ್ಕ ಪಾರ್ಟಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ರೋಲ್ ಪ್ಲೇ ಮಾಡ್ತಾ ಇದೆ. ಏನು ಅಂದರೆ ವೋಟ್ ಕಟ್ ಮಾಡೋದು, ಅಂದರೆ ಡಿವೈಡ್ ಆ್ಯಂಡ್ ರೂಲ್. ಈಗ ಫಾರ್ ಎಕ್ಸಾಂಪಲ್ ಗುಜರಾತಲ್ಲಿ ಹೋದ ತಿಂಗಳಾಗಿದ್ದ ಎಲೆಕ್ಷನ್ನಲ್ಲಿ BJPಗೆ 99 ಸೀಟ್ ಬಂತು. 10 ಸೀಟಲ್ಲಿ 250ರಿಂದ 3000 ಸೀಟ್ ಒಳಗಡೆ BJP ಗೆದ್ದು. ಹೌದು, 250ರಿಂದ 3000 ಸೀಟ್ ಒಳಗಡೆ. ಅಲ್ಲಿ NCP ಮತ್ತು BSP ಸೇರಿ ಈ ವೋಟ್ಸ್ಗಳನ್ನ ತೆಕ್ಕೊಂಡಿದ್ದು ಕಾಂಗ್ರೆಸ್ಸಿಂದ. ಸೊ ಅದರಿಂದ ಏನಾಯಿತು ಅಂದರೆ, ಕಾಂಗ್ರೆಸ್ಸಿಗೆ 95 ಬರಬೇಕಾಗಿದ್ದು BJPಗೆ 99 ಬಂತು. ಈ ಥರ ಈ ಥರ ವೋಟಿಂಗ್ ಟ್ಯಾಕ್ಟಿಕ್ಸ್ನ ಕ್ಯಾಲಿಬ್ರೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ಮಾತು, ಗೋಧ್ರಾ ಬಹಳ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ಗುಜರಾತಲ್ಲಿ. ಗೋಧ್ರಾಲಿ BJP ಗೆದ್ದಿದ್ದು 258 ವೋಟ್ಗಳಿಂದ, 258. ಆದರೆ ಅಲ್ಲಿ 5 ಮುಸ್ಲಿಂ ಕ್ಯಾಂಡಿಡೇಟ್ಸ್ನ ಎತ್ತಿ ಹಾಕಿ, ಯಾರೋ ಪುಟ್ ಅಪ್ ದೀಸ್ ಕ್ಯಾಂಡಿಡೇಟ್ಸ್, 5 ಮುಸ್ಲಿಂ ಕ್ಯಾಂಡಿಡೇಟ್ಸ್ನ ಕಾಂಗ್ರೆಸ್ ಅಲ್ಲದೆ ಅವರು ಒಟ್ಟು ಸೇರಿ 4330 ವೋಟ್ಗೆ ತೊಗೊಂಡೋದ್ರು. ಅದರಿಂದ ಏನಾಯಿತು ಅಂದರೆ ಕಾಂಗ್ರೆಸ್ ಗೆಲ್ಲಿಲ್ಲ. ಸೊ ಬೇಸಿಕ್ಲಿ ಇದೊಂಥರ ಮೈಕ್ರೋ ಮ್ಯಾನೇಜ್ಮೆಂಟ್ ಇದೆ, ಒಂದು ಸ್ಟ್ರಾಟಜಿ. ಅದನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಸರ್ಪ್ರೈಸ್ ಏನು ಅಂದರೆ, ಎಲೆಕ್ಷನ್ ಮುಂಚೆನೇ ನಾವು ನೋಡ್ತಾ ಇದ್ದೀವಿ ಹೊರತು ಇದರಲ್ಲಿ ಏನು ನಥಿಂಗ್ ಇಲ್ಲೀಗಲ್ ಅಬೌಟ್ ಇಟ್, ಬಟ್ ಇಟ್ಸ್ ಸರ್ಟ್ಲಿ ಪಾಸಿಬಲ್. ಎಸ್ ಕೃಷ್ಣ ಪ್ರಸಾದ್ ಅವರ ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಹಾಗೆಯೇ ಇದ್ರ ಬಗ್ಗೆ ಗುರುಶಾಂತ್ ಪಟೇದಾರ್ ಅವ್ರ ಜೊತೆಗೆ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಗುರುಶಾಂತ್ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಾಗೆಯೇ ಬಿಜೆಪಿನ ಆಗ್ಲೇ ಹೇಳಿದೆ, ಬಿಜೆಪಿ ನಾಯಕರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಆಹ್ವಾನಿಸಿದ್ವಿ, ಆದ್ರೆ ಅವರು ಬಂದಿಲ್ಲ. ಹಾಗಾಗಿ ಬಿಜೆಪಿಯ ವರ್ಷನ್ ಏನು, ಈ ಡಿಬೇಟ್ ನಲ್ಲಿ ಉದ್ಭವ ಆಗ್ತಕ್ಕಂಥ ಬಿಜೆಪಿ ವಿರುದ್ಧ ವ್ಯಕ್ತ ಆಗ್ತಾ ಇರುವಂತಹ ಆಪಾದನೆಗಳಿಗೆ ಬಹುಶಃ ಬಿಜೆಪಿ ನಾಯಕರೇ ಉತ್ತರವನ್ನ ಕೊಡಬೇಕಾಗಿತ್ತು. ಅವರು ತಮ್ಮ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಆಗಿ ಹೇಳಬೇಕಿತ್ತು. ಯಾವ ಕಾರಣಕ್ಕೆ ಹಾಗಿದ್ರೆ ಕಾಂಗ್ರೆಸ್ ಈ ಆಪಾದನೆಯನ್ನ ಮಾಡ್ತಾ ಇದೆ, ಟ್ವಿಟರ್ ಮೂಲಕವಾಗಿ ಇದನ್ನು ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ. ಆದರೆ ಯಾಕೆ ಅದನ್ನು ಮುಕ್ತವಾಗಿ ಮಾತನಾಡೋದಕ್ಕೆ ಬಿಜೆಪಿ ನಾಯಕರು ಮುಂದೆ ಬರ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಈಗಾಗಲೇ ಕೃಷ್ಣ ಪ್ರಸಾದ್ ಅವರು ಒಂದಷ್ಟು ವಿಚಾರಗಳನ್ನ ನಮ್ಮ ಮುಂದಿಟ್ಟರು. ಯಾವ ರೀತಿಯಲ್ಲಿ ಇಲ್ಲಿ ಬಿಜೆಪಿ ಮತ್ತು MIM ನಡುವೆ ಒಪ್ಪಂದ ಒಳ ಒಪ್ಪಂದಗಳು ಸಾಗುತ್ತೆ ಅಂತ. ಗುರುಶಾಂತ್ ಪಟೇದಾರ್ ಅವರೇ, ನೀವು ಕೂಡ ಹೇಳ್ತಾ ಇರುವಂತ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇಷ್ಟು ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡ್ತೀವಿ, ಒಟ್ಟೊಂದು 60 ಸ್ಥಾನದಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋಂಥದ್ದು. ಬಹುಶಃ ಹೈದರಾಬಾದ್ನಿಂದ AIMIM ಉಳಿದ ರಾಜ್ಯಗಳ ಕಡೆಗೆ ವಲಸೆ ಹೋಗೋದಕ್ಕೆ, ಉಳಿದ ರಾಜ್ಯಗಳಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಆರಂಭ ಆಗಿರುವಂಥದ್ದು ಕೂಡ ಕಳೆದ ಕೆಲ ವರ್ಷಗಳಿಂದ ಮಾತ್ರನೇ. ಯಾವ ಕಾರಣಕ್ಕೆ ಹಾಗಾದ್ರೆ ಈ ಬದಲಾವಣೆ? ಯಾವ ಕಾರಣಕ್ಕೆ ನೀವು ಕೇವಲ ಇಷ್ಟು ಮಾತ್ರನೇ ಆಯ್ಕೆ ಮಾಡ್ಕೊಳ್ತೀರಿ? ಯಾಕೆ ಎಲ್ಲ ಕ್ಷೇತ್ರಗಳಲ್ಲಿ ಹಾಗೆ ನಾವು ಸ್ಪರ್ಧಿಸ್ತೀವಿ, ನಾವು ಒಂದು ರಾಜಕೀಯ ಪಕ್ಷ ಇದ್ದೀವಿ ಅನ್ನುವಂಥ ನಿರ್ಧಾರಗಳನ್ನು ನೀವು ಹೇಳೋದಿಲ್ಲ? ಆದರೆ ಸಾಹೇಬ್ರ, ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರು ಬೇರೆ ಬೇರೆ ರಾಜ್ಯದಲ್ಲಿ ಟ್ರಯಲ್ ಮಾಡಿದ್ದಾರೆ, ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೆ ಈ ಕರ್ನಾಟಕದಲ್ಲಿ ಇವಾಗ 1,45,00,000 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಸುಮಾರು 80 ಲಕ್ಷ ಮುಸಲ್ಮಾನರು, ಈ 20% ಮತ್ತು 22% ವೋಟ್ ಇವತ್ತಪ್ಪ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ನಾವು ಇದ್ದಿದ್ದೆವು. ಅದಕ್ಕಾಗಿ ಓವೈಸಿ ಅವರು ಈ ಕರ್ನಾಟಕದ ಮೇಲೆ ಪ್ರಭಾವ ಯಾಕೆ ಬೀರ್ತದೆ ಅಂದ್ರೆ, ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮತ್ತು ಮೈಸೂರು ಡಿವಿಷನ್ ನಲ್ಲಿ ಬೇಕಾದಷ್ಟು ಎಲ್ಲೆಲ್ಲಿ ಹೆಚ್ಚಿಗೆ ಇವತ್ತು ಮುಸಲ್ಮಾನರು ವೋಟರ್ಸ್ ಅದಾರೋ, ಎಲ್ಲೆಲ್ಲಿ ದಲಿತ ವೋಟರ್ಸ್ ಅದಾರೋ ಆ ವೋಟರ್ಸ್ ಕೂಡ ಇವತ್ತು MIMಗೆ ಸಹಕಾರ ಆಗ್ತದಂತಕ್ಕಂಥದ್ದು ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಇವತ್ತು
ಸಂರಕ್ಷಣೆ ಮಾಡುವಂತ ಉದ್ದೇಶ ದಲಿತರ ಮತ್ತು ಮುಸ್ಲಿಮರ ಕೈಯಲ್ಲಿದೆ. ಅದನ್ನು ಮಾಡತಕ್ಕಂತ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರು ಇವತ್ತು ಸಂವಿಧಾನ ಬಚಾವ್ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮೇಲೆ ನಡೀತಾ ಇದ್ದಾರೆ. ಅದಕ್ಕೆ ನಾವು ದಲಿತರು ಮತ್ತು ಮುಸಲ್ಮಾನರು, ಹಿಂದುಳಿದವರು ಕೂಡ ಈ ರಾಜ್ಯದಲ್ಲಿ ಸುಮಾರು 60 ಸೀಟ್ ನಾವು ತಗೊಂಡು ಬಂದು ಸರ್ಕಾರ ಬೇಕಾದ್ರೆ ನಾವು ಸಪೋರ್ಟ್ ಮಾಡಿದ ಸರ್ಕಾರ ಆಗ್ತದೆ, ಇಲ್ದಿದ್ರಪ್ಪ ಅಂದ್ರೆ ನಮ್ಗೆ ಅವರು ಸಪೋರ್ಟ್ ಮಾಡಬೇಕಾಗುತ್ತೆ. ವೈರಿ ನಮ್ಗೆ ಬಿಜೆಪಿ ಮೊದಲನೇ ವೈರಿ, ಎರಡನೇ ವೈರಿ ಕಾಂಗ್ರೆಸ್ ಇದೆ. ಇವತ್ತಪ್ಪ ನಾವು ಕೂಡ ಸಾಮಾಜಿಕವಾಗಿ ಆದ್ರೆ ಈ ಮೊದಲನೇ ವೈರಿ ಜೊತೆ ಒಪ್ಪಂದದ ಮಾತು ಯಾಕೆ ಹಾಗಾದ್ರೆ ಬರುತ್ತೆ ಅಂತ? ಇಲ್ಲ 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 ಇದು ಈ ಮೀಡಿಯಾ ಮತ್ತು ಪ್ರೆಸ್ ದವರು ಮಾಡ್ತಕ್ಕಂಥ ಈ ಹೋಮ್ ಮಿನಿಸ್ಟರ್ ಏನು ಇವತ್ತ ರಾಮಲಿಂಗಾರೆಡ್ಡಿ ಅವರು ತಮ್ಗೇನು ಮೆಸೇಜ್ ಬಂದಿದೆ, ಇದು ಶುದ್ಧ ಸುಳ್ಳು. ಗುರುಶಾಂತ್ ಅವರೇ ಮಾತಾಡ್ತೀನಿ ನಾನು ನಿಮ್ ಜೊತೆಗೆ. ಉಗ್ರಪ್ಪ ಅವರೇ, ಆಗ್ಲೇ ರಮೇಶ್ ಬಾಬು ಅವರು ಮಾತನಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಯಾವ ರೀತಿಯಂತ ಅಪ್ರೋಚ್ ಅನ್ನು ಇಟ್ಕೊಂಡಿದೆ ಅಂತ. ಒಂದು ನಿಮಿಷ. ಮೊದಲನೇದು, JDSನವರಿಗೆ ಎಲ್ಲಿಂದ ಮಾಹಿತಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂಥೇಳಿ ಮಾಹಿತಿ ಸಿಕ್ತೋ ನನಗೆ ಗೊತ್ತಿಲ್ಲ. ಅವರು ಶಾಸಕರಿದ್ದಾರೆ, ಯಾರಾದರೂ ಅಧಿಕಾರಿಗಳನ್ನು ಅವರು 1-2 ಅಲ್ಲ, ಅವರು ಸಾವಿರಾರು ಗಟ್ಟಲೆ ಇವರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ. ಅದರ ಜೊತೆಗೆ ಅವರು ವಕೀಲರು ಇದ್ದಾರೆ. ಸೊ ಕಾನೂನಿನ ಚೌಕಟ್ಟಿನಲ್ಲಿ KCSR ರೂಲ್ಸ್ ಇರ್ಬೋದು, ಅಥವಾ ನಮ್ಮ ಸಂವಿಧಾನ ಇರ್ಬೋದು, ಅಥವಾ ಇನ್ನಿತರ ಏನೆಲ್ಲ ರಿಲೇಟೆಡ್ ಪ್ರಾವಿಷನ್ಸ್ ಇದೆ. ಹಾಗೆ ಸರ್ಕಾರಿ ನೌಕರು ಏನಾದರೂ ರಾಜಕಾರಣದಲ್ಲಿ ಭಾಗಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಯಾಕೆ ಜರುಗಿಸ್ತಾ ಇಲ್ಲ ನಾನು JDSನವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ನಿಜ, ಮತದಾರರನ್ನು ಎಷ್ಟರ ಮಟ್ಟಿಗೆ JDSನವರು ಓಲೈಸೋದಕ್ಕೆ, ವಿಶೇಷವಾಗಿ ಮುಸಲ್ಮಾನರನ್ನು ಓಲೈಸಲಿಕ್ಕೆ ಒಂದು ಹಂತದಲ್ಲಿ ಬೈ ಎಲೆಕ್ಷನನ್ನು ನಡೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅನ್ನೋಂಥ ಬಯಕೆ ಇದೆ ಅಂತೇಳಿ ಸಹ ಅವ್ರು ಹೇಳಿದ್ದಾರೆ. ಅದು ತಪ್ಪು ಸರಿ ಅಂತ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಆದರೆ ನಾನು ಇಷ್ಟೇ ಹೇಳ್ತೇನೆ, ನಿಜ ಯಾವುದಾದ್ರೂ ವೈಚಾರಿಕತೆ ಹಿನ್ನೆಲೆಯಲ್ಲಿ ಯಾವುದೇ ವರ್ಗದ ಜನರನ್ನು ಮತವನ್ನು ಕೇಳ್ತಕ್ಕಂಥ, ಅವರ ಮತವನ್ನು ಪಡೀತಕ್ಕಂಥ ಅದಕ್ಕೆ ಕಾರ್ಯಕ್ರಮಗಳ ಮೂಲಕ ಇರ್ಬೋದು, ವೈಚಾರಿಕತೆಯ ಮೂಲಕ ಇರುವಂಥದ್ದು ಪಡೆಯೋದು ಬೇರೆ. ರಾಜ್ಯದಲ್ಲಿ ಸುಮಾರು 17% ಎಲ್ಲ ನಮ್ಮ ಆಯೋಗಗಳ ಮತ್ತು ಸೆನ್ಸಸ್ ಪ್ರಕಾರ 17% SCಗಳಿದ್ದಾರೆ, 7% STಗಳಿದ್ದಾರೆ, 14% ಮೈನಾರಿಟೀಸ್ ಅಂದರೆ ವಿಚ್ ಇನ್ಕ್ಲೂಡ್ಸ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸು ಮತ್ತು ಜೈನರು, ಇವರೆಲ್ಲ ಸೇರಿ ಸುಮಾರು 14% ಇರ್ತಕ್ಕಂಥದ್ದು. ಸೊ ಇವರನ್ನು ಓಲೈಸ್ತಕ್ಕಂಥದಕ್ಕೆ ರಾಜಕೀಯ ಕಾರಣಗಳಿಂದ ಅದು ಕಾರ್ಯಕ್ರಮಗಳ ಮೂಲಕ ಆಗಬೇಕೇ ಹೊರತು, ಅಥವಾ ಆ ಸಿದ್ಧಾಂತದ ಮೂಲಕವೇ ಆಗಬೇಕೇ ಹೊರತು. ಆದರೆ ಈಗ ನೋಡಿ, ನನಗೆ ಅರ್ಥ ಆಗ್ತಾ ಇಲ್ಲ, BJPನವರ ಮೇಲೆ ಇದೊಂದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿ ಮತ್ತು ರಾಜ್ಯದ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದರ ಮೇಲೆ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಯಾಕೆ ಇವತ್ತು ಡಿಬೇಟ್ಗೆ ಇಲ್ಲ ಬಂದು ಇಲ್ರಿ ಅಂತನಾದರೂ ಹೇಳಬೇಕು, ಇಲ್ಲ ದರ್ ಇಸ್ ನೋ ಸಚ್ ಮೂವ್ ಅಟ್ ಆಲ್ ಅಂತನಾದರೂ ಹೇಳಬೇಕು, ಇಲ್ಲ ಇದ್ರೆ ಈ ಕಾರಣದಿಂದ ನಾವು ಮಾಡಿಕೊಳ್ತೇವೆ ಅಂತನಾದರೂ ಹೇಳಬೇಕಲ್ವಾ. ಸೊ ಅವರ ನಡವಳಿಕೆಗಳನ್ನು ನೋಡಿದ್ರೆ ಏನಿವತ್ತು ಮಾಧ್ಯಮಗಳಲ್ಲಿ ಬಂದಿದೆ, ಏನಿವತ್ತು ಗೃಹ ಸಚಿವರು ಹೇಳಿದ್ದಾರೆ, ಅದು 100ಕ್ಕೆ 100 ಸತ್ಯ ಅನ್ನುವಂಥದ್ದು ಅವರ ನಡವಳಿಕೆಗಳಿಂದಾನೇ ಸ್ಪಷ್ಟ ಆಗ್ತಾ ಇದೆ. ಯಾಕೆ ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಜೊತೆಯಲ್ಲಿ ಇವರು ಹೇಗೆ ಶರೀಕ್ ಆಗಿದ್ರು ಅನ್ನುವಂಥದ್ದನ್ನು ನಾನು ಹೇಳಿದೆ. ಮತ್ತು ಇವರ ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಯಾವ ರೀತಿ ಈ ರೀತಿಯ ಮತೀಯ ಶಕ್ತಿಗಳ ಜೊತೆ ಲೋಕಲ್ ಅಥಾರಿಟೀಸಲ್ಲಿ ಇವರು ಅಲಯನ್ಸನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ. ಈಗ ಕಾಶ್ಮೀರದಲ್ಲಿ ಯಾರ ಜೊತೆಯಲ್ಲಿ ಇವರು ಅಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರೆ BJPನವರು? ಯಾರು ಪ್ರೋ ಕಾಶ್ಮೀರ, ಪ್ರೋ ಪಾಕಿಸ್ತಾನ್ ಸ್ಟ್ಯಾಂಡನ್ನು ಇದ್ದಂಥವ್ರ ಜೊತೆಯಲ್ಲಿ ಇವತ್ತು ಮಾಡಿಕೊಂಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅಧಿಕಾರಕ್ಕೋಸ್ಕರ, ಚುನಾವಣಾ ಗೆಲುವಿಗೋಸ್ಕರ BJPನವರು ಯಾವುದೇ ಮಾರ್ಗವನ್ನು ಹಿಡಿಯಲಿಕ್ಕೂ ಸಿದ್ಧರಿದ್ದಾರೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಉಗ್ರಪ್ಪ ಅವರೇ, ಆದರೆ ರಮೇಶ್ ಬಾಬು ಅವರೇ, ಉಗ್ರಪ್ಪ ಅವರು ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ ಬರ್ತೀನಿ. ದೇವೇಗೌಡರು ಕೊಟ್ಟಂಥ ಮುಸಲ್ಮಾನ್ ಪರವಾದ ಹೇಳಿಕೆನ ನಾವು ಯಾವತ್ತೂ ನಿರಾಕರಣೆ ಮಾಡಿಲ್ಲ, ಅದನ್ನು ಅಷ್ಟಕ್ಕೆ ಬಿಡ್ತೀನಿ. ಅದು ತೀರ್ಮಾನ ಜನ ಮಾಡ್ತಾರೆ. ಅವರು ವಕೀಲರಿದ್ದಾರೆ, ನಾನು ವಕೀಲನಿದ್ದೇನೆ. ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಬಗ್ಗೆ ಮಾತಾಡೋರು ಯಾರು
ಪಕ್ಷದ ಪರವಾಗಿ ಮಾಡಿಬಿಟ್ರೆ ಮಾಡ್ತಾರೆ. ಜನಕ್ಕೆ ಗೊತ್ತಿದೆ ಈ ರಾಜ್ಯದಲ್ಲಿ ಯಾವ ಅಧಿಕಾರಿಗಳು ಯಾವ ಪಕ್ಷದಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಕರ್ನಾಟಕದ ಎಲ್ಲ ಸರ್ಕಾರಿ ನೌಕರರು ಆಗ್ತಾ ಇರ್ತಕ್ಕಂಥ ಶಾಪ ಆ ಸಂಘದ ಅಧ್ಯಕ್ಷರು ಯಾವ ರೀತಿ ಮುಖ್ಯಮಂತ್ರಿಗಳ ಹತ್ರ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಇಡೀ RTO ಇಲಾಖೆಯಲ್ಲಿ ಏನು ದಂಧೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಹೊಳೆನರಸೀಪುರದಲ್ಲಿ ಏನು ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದೇ ನಾನು ಹೇಳೋದು ಬೇಡ. ಉಗ್ರಪ್ಪನವರ ಪ್ರಶ್ನೆಗೆ ಜನನೇ ಉತ್ತರ ಕೊಡ್ತಾರೆ. ಮತ್ತು ಸರ್ಕಾರಿ ನೌಕರಿಗೆ ಗೊತ್ತಿರ್ತಕ್ಕಂಥ ಸತ್ಯ, ಯಾರು ಸರ್ಕಾರಿ ನೌಕರನ್ನ ರಾಜಕೀಯ ಪಕ್ಷಗಳು ದುರುಪಯೋಗ ಪಡಿಸ್ಕೊತಾ ಇದೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಚೆಕ್ ಮಾಡ್ತಾ ಇದ್ದೀವಿ, ನೈತಿಕತೆ ಇಟ್ಕೊಂಡು ಎಷ್ಟು ಮಟ್ಟಿಗೆ ಅದನ್ನು ನಿಗ್ರಹ ಮಾಡ್ತಾ ಇದ್ದೀವಿ, ಈ ಪ್ರಶ್ನೆನ ಜನಕ್ಕೆ ಬಿಡ್ತೀನಿ ನಾನು, ಜನ ತೀರ್ಮಾನ ಮಾಡ್ತಾರೆ. ಅದು ಒಂದು ಕಡೆ. ಇನ್ನೊಂದು, ಮುಸಲ್ಮಾನರನ್ನ ಕಾರ್ಯಕ್ರಮಗಳ ಮೇಲೆ ಗೆಲ್ಲಬೇಕು ಅಂತ ಉಗ್ರಪ್ಪನವ್ರು ಹೇಳಿದ್ರು. ಓವೈಸಿ BJP ಒಳ ಒಪ್ಪಂದವನ್ನು ನಾನು ಒಪ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಬ್ಬರು ಮೂಲಭೂತವಾದಿಗಳ ಬೆಂಬಲಿಗಿರೋದ್ರಿಂದ ಅದನ್ನು ಅಷ್ಟಕ್ಕೆ ಬಿಡ್ತೀನಿ ನಾನು. ಇಲ್ಲಿ ಅಲ್ಪಸಂಖ್ಯಾತನ ನಿಜಕ್ಕೂ ನೀವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರೆ ಏನಕ್ಕೆ ಸಾಚಾರ್ ಕಮಿಟಿ ರಿಪೋರ್ಟ್ನಲ್ಲಿ ಜಾರಿ ಕೊಡಲಿಲ್ಲ? ಸಾಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ನೀವು ಯೂನಿವರ್ಸಿಟಿ ಮಾಡಬೇಕಾಯಿತು. ರಹಮಾನ್ ಖಾನ್ ರವರು ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಬಿಟ್ರೆ ಇವತ್ತಿನವರೆಗೂ ಸಾಚಾರ್ ಕಮಿಟಿ ರಿಪೋರ್ಟನ್ನು ಅಕ್ಷರಶಃ ಜಾರಿ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಯಾಕೆ ಮಾಡಲಿಲ್ಲ? 2013 ರಾಜ್ಯ ಸರ್ಕಾರ ನಿಮ್ಮದೇ ಇತ್ತು, ಕೇಂದ್ರ ಸರ್ಕಾರ ನಿಮ್ಮದೇ ಇತ್ತು. ಜನಕ್ಕೆ ಶಾದಿ ಭಾಗ್ಯ ಮಾಡ್ತೀನಿ ಮತ್ತೊಂದು ಕೊಡ್ತೀನಿ ಅಂತೇಳಿ ಮೂಗು ತುಪ್ಪ ಹಚ್ಚುತ್ತಾ ಇದ್ದಾರೆ. ಬಿಟ್ಟರೆ ಇವತ್ತು ಇವ್ರದ್ದು ತನ್ವಿ ಸೇಠದ ಏನು ಮಾಡಿದ್ದೀರಾ ನೀವು? ಎಲ್ಲ ಹಿಂದಿಂದೆಲ್ಲ ಬಿಟ್ಬಿಡೋಣ. ಒಬ್ಬ ಕ್ಯಾಬಿನೆಟ್ ಸಚಿವರಿದ್ದಾರೆ, ಮೈಸೂರು ಭಾಗದ ಒಬ್ಬ ಅಲ್ಪಸಂಖ್ಯಾತ ನಾಯಕರಿದ್ದಾರೆ. ಇಡೀ ರಾಜ್ಯಕ್ಕೆ ಅವ್ರಿಗೊಂದು ಗೌರವ ಇದೆ. ಸುಮಾರು 22,000 ಕೋಟಿ ರೂಪಾಯಿಗಳಿರ್ತಕ್ಕಂಥ ಒಂದು ಬಜೆಟ್ ಅಥವಾ ಒಂದು ಇಲಾಖೆನ ಅವ್ರ ಕೈಯಲ್ಲಿ ಕೊಟ್ಟಿದ್ದೀರಾ ನೀವು. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರೆ ನೀವು? ನಿಮ್ಮ ಒತ್ತಾಯಕ್ಕೆ, ನಿಮ್ಮ ಮಾನಸಿಕ ಸ್ಥಿತಿಗೆ ಅವ್ರನ್ನ ಏಕಾಏಕಿ ರಾಜೀನಾಮೆ ತಗೊಂಡು ಅಲ್ಲಿ ಇನ್ನೊಬ್ಬರು ತಮ್ಮಂದು ಕೂರಿಸ್ತೀರಾ? ಯಾಕೆ ಕೊಪ್ಪಳದಲ್ಲಿ ನೀವು ಚುನಾವಣೆ ನಿಲ್ಬೇಕಂತೇಳಿ ನಿಮ್ಮ ಮುಖ್ಯಮಂತ್ರಿಗಳು ಅಂದರೆ ನೀವು ಅಲ್ಪಸಂಖ್ಯಾತರು ಯಾಕೆ ನಡೆಸ್ಕೊತಾ ಇದ್ದೀರಾ ನೀವು? ಸನ್ಮಾನ್ಯ ಜಾಫರ್ ಶರೀಫ್ ಅವರು ಹಿರಿಯ ನಾಯಕರಿದ್ದಾರೆ, ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಸನ್ಮಾನ್ಯ CM ಇಬ್ರಾಹಿಂ ರವರು ನೀವು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಸನ್ಮಾನ್ಯ ರೆಹಮಾನ್ ಖಾನ್ ರವರು ಹಿರಿಯ ಮುಸ್ಲಿಂ ನಾಯಕರ ಬಗ್ಗೆ JDS ನಾಯಕರಿಗೆ ಇಷ್ಟೊಂದು ಕಾಳಜಿ ಪ್ರಶ್ನೆ ಅಲ್ಲ. ಅವರು ಅಲ್ಪಸಂಖ್ಯಾತರು ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ ಹೇಳಿರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ದೇವೇಗೌಡರು ಇವತ್ತು ಈದ್ಗಾ ಮೈದಾನ ಅವ್ರು ಯಾವತ್ತು ಓಟ್ಗೋಸ್ಕರ ಮಾಡಿಲ್ಲ. ಇಡೀ ದೇಶ ಇವತ್ತು ನೆನೆಸ್ಕೋತಾರೆ ಅವ್ರನ್ನ. ಸರ್ಕಾರಿ ನೌಕರಿಗೆ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಟ್ಟ ಸನ್ಮಾನ್ಯ ದೇವೇಗೌಡರು. ಕಾರ್ಯಕ್ರಮದ ವಿಚಾರ ಬಂದ್ರೆ ನಮಗೆ ನೈತಿಕ ಶಕ್ತಿ ಇದೆ, JDS ನೈತಿಕ ಶಕ್ತಿ ಇದೆ, ಕಾಂಗ್ರೆಸ್ ಅದ್ರ ಬಗ್ಗೆ ಉಗ್ರಪ್ಪ ಅವರು ಕೂಡ ಕಾಮೆಂಟ್ ಮಾಡ್ತಾರೆ. ಉಗ್ರಪ್ಪ ಅವ್ರ ಜೊತೆ ಮಾತಾಡ್ತೀನಿ, ಹಾಗೆ ಕೃಷ್ಣ ಪ್ರಸಾದ್ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಕೃಷ್ಣ ಪ್ರಸಾದ್ ಅವ್ರ ಜೊತೆಗೆ ಮಾತಾಡ್ತೀನಿ. ಯಾಕೆಂದ್ರೆ ಮುಂಚಿತವಾಗಿ ಉಗ್ರಪ್ಪ ಅವರೇ ಶೋಭಾ ಕರಂದ್ಲಾಜೆ ಒಂದು ಟ್ವೀಟ್ ಮೂಲಕವಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ತಮ್ಮ ಗಮನಕ್ಕೆ ತರುವಂಥದ್ದು. ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ ಮತ್ತು ಅವ್ರಿಗೆ ಏನು ಮಾತಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಬುದ್ಧಿ ಸ್ಥಿಮಿತವನ್ನೇ ಕಳ್ಕೊಂಡಿದ್ದಾರೆ. OIC ಮನೆಗೆ ಏನಾದ್ರು ಬೇಹುಗಾರಿಕೆಯನ್ನು ಕಳಿಸಿದ್ದಾರೆ ಕಾಂಗ್ರೆಸ್ನವರು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ನಿಮಿಷ, ಆಕೆ ಮೊನ್ನೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು, ಈ ಕೆಲವು ಕೇಸಸ್ ಅನ್ನ ವಿಡ್ರಾ ಮಾಡಬೇಕಾದ್ರೆ. ಸೊ ಕಾಂಗ್ರೆಸ್ನವರು ಕೆಲವು ಮೈನಾರಿಟಿ ಪಾರ್ಟಿಗಳು ಅಥವಾ ಆರ್ಗನೈಸೇಷನ್ ಜೊತೆಯಲ್ಲಿ ಇವರು ಶರೀಕಾಗಿದ್ದಾರೆ ಅನ್ನುವಂಥ ಮಾತನ್ನು ಅಥವಾ ಓಲೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಇವರು ಏನು ಮಾಡ್ತಾಯಿದ್ರು? ಇವ್ರಿಗೆಲ್ಲಿ ಸಿಕ್ತಿ ಮಾಹಿತಿ? ನಾನು ಆ ಭಾಷೆಯನ್ನು ನೋಡಿದ್ರೆ ಅವ್ರಿಗನ್ಸುತ್ತೆ ಅವರ ಮನಸ್ಥಿತಿ ಹೇಗಿದೆಯೋ ಅದು ಅವರ ಮಾತುಗಳ ಮೂಲಕ ಬಂದಿದೆ. ಹತಾಶತ್ವ ಇವತ್ತು ಯಾರಿಗಾದರೂ ಈ ರಾಜ್ಯದ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಹತಾಶರಾಗಿರೋವಂಥವ್ರು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ ಪಾಪ ಅವರಿಗೆ ಭಾಳ ಅವರ ಅಧ್ಯಕ್ಷರು ಕಂಡ್ರೆ ಭಾಳ ಪ್ರೀತಿ ವಿಶ್ವಾಸ. ಅವ್ರನ್ನ ಒಂದ್ಸರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ತಕ್ಕಡಿ ಹೇಳ್ತಾ ಇಲ್ಲ, ಏನು ಮಾಡಿದ್ರು ಅವರಿಗೆ ಜನಬೆಂಬಲ ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ಬಹುಶಃ ಆ ಹತಾಶೆಯ ಪ್ರವೃತ್ತಿ ಇವತ್ತು ಯಾರಿಗಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ವಿಶೇಷವಾಗಿ ಆ ಹೆಣ್ಣು ಮಗಳಲ್ಲಿದೆ ಅನ್ನೋದನ್ನು ಅವರ ಮಾತಿನಿಂದನೇ ಸ್ಪಷ್ಟ ಆಗುತ್ತೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಜನತಾ ನ್ಯಾಯಾಲಯದಲ್ಲಿ ಅಲ್ಟಿಮೇಟ್ಲಿ ಯಾವುದೇ ಇಶ್ಯೂ ಇದ್ರೂ ಸಹ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು. ಕಾನೂನು ಬಾಹಿರವಾದಂಥ ಕೃತ್ಯ ಯಾರಾದರೂ ನಡೆದರೆ, ಉದಾಹರಣೆಗೆ ಯಾವುದಾದ್ರೂ ಕ್ರಿಮಿನಲ್ ಅಫೆನ್ಸ್ ನಡೆದಿದ್ದರೆ ಕನ್ಸೀಲ್ಮೆಂಟ್ ಆಫ್ ಅನ್ ಇನ್ಫಾರ್ಮೇಷನ್ ಇನ್ ರಿಗಾರ್ಡ್ ಟು ಅನ್ ಅಫೆನ್ಸ್ ಇಸ್ ಅನ್ ಅಫೆನ್ಸ್. ಯಾರಾದರೂ ಅಪರಾಧ ಮಾಡಿದ್ದಾರೆ ಅಂಡರ್ ಸೆಕ್ಷನ್ 201 ಆಫ್ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಯಾರಾದರೂ ಈ ರೀತಿಯ ಕ್ರಿಮಿನಲ್ ಅಫೆನ್ಸ್ ಅಥವಾ ಈ ರೀತಿಯ ಕಾನೂನು ಬಾಹಿರವಾದಂಥ ಕೃತ್ಯವನ್ನು ಮಾಡಿದರೆ
ಜನಪ್ರತಿನಿಧಿಗಳಾಗಲಿ ಅಥವಾ ಕಾನೂನು ಬಲ್ಲವರಾಗಲಿ ಸಂಬಂಧಪಟ್ಟಂಥವರಿಗೆ ಕಂಪ್ಲೇಂಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಜನತಾ ದಳದಲ್ಲಿ ಯಾವ ರೀತಿ ಮೈನಾರಿಟೀಸನ್ನು ನಡ್ಕೊಂಡಿದ್ದಾರೆ ಅಂಥೇಳಿ ಆ ಪಕ್ಷದ ಶಾಸಕರಾಗಿರುವಂಥ ಮೈನಾರಿಟೀಸ್ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂಥೇಳಿ ಆ ಪಕ್ಷ ಬಿಟ್ಟಂಥ ಸಂದರ್ಭದಲ್ಲಿ ಬಿಟ್ಟು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾನು ಹೆಸರುಗಳು ಹೇಳಿಕ್ಕೆ ಹೋಗೋದಿಲ್ಲ, ಏನೆಲ್ಲ ಹೇಳಿದ್ದಾರೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಮೈನಾರಿಟೀಸು ಸೇರಿದಂತೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಮತ್ತು ಎಲ್ಲ ವರ್ಗದ ಬಡವರನ್ನು ಗಮನದಲ್ಲಿಟ್ಟುಕೊಂಡು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ದಾಟಿನಲ್ಲಿ ಸೊ ಇವತ್ತೇನೋ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ರೂಪಿಸಿರೋದ್ರಿಂದನೇ ಈ ರಾಜ್ಯದಲ್ಲಿ ಕಳೆದ 4.25 ವರ್ಷದಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ಬಾರಿಂಗ್ ಪಾರ್ಲಿಮೆಂಟ್ ಎಲ್ಲ ಚುನಾವಣೆಗಳಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ, ಬಿಜೆಪಿನವರು 2ನೇ ಸ್ಥಾನದಲ್ಲಿದ್ದಾರೆ, JDSನವರು 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಇದು ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ಬರುವ ಚುನಾವಣೆಯಲ್ಲಿ ಯಾವ ರೀತಿ ಮತದಾರರ ಒಲವನ್ನ ತೋರಬಹುದು ಅಂತ ಹೇಳಿ. ಬಹುತೇಕ ನನ್ನ ಪ್ರಕಾರ ಫ್ರಸ್ಟ್ರೇಷನ್ಗೆ ಒಳಗಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಬಂದಂಥದ್ದು ಒಂದು ವರದಿಯನ್ನು ತರಿಸ್ಕೊಂಡು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಶಕ್ತಿ ಬಂದಿದೆ ಅನ್ನೋದನ್ನ ಬಹಿರಂಗವಾಗಿ ಅವರ ಹೈಕಮಾಂಡ್ಗೂ ಕೊಟ್ಟಿದ್ದಾರೆ, ಮಾಧ್ಯಮಗಳಿಗೂ ಕೊಟ್ಟಿದ್ದಾರೆ. ಅದೆಲ್ಲವೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅವ್ರು ಏನೇ ಹೇಳಿಕೆಯನ್ನು ಕೊಟ್ಟರೂ ಸಹ ಜನಕ್ಕೆ ಗೊತ್ತಿದೆ ಇವತ್ತು ರಾಷ್ಟ್ರೀಯ ಪಕ್ಷಗಳಿಂದ ಏನಾಗಿದೆ, ಕಾಂಗ್ರೆಸ್ ಏನು ಮಾಡ್ತಾ ಇದೆ, BJP ಏನು ಮಾಡ್ತಾ ಇದೆ. ಇವರು ಒಂದು ಕಡೆ ಒಬ್ಬರು ಪೆಟ್ರೋಲ್ ಸುಲಿತಾರೆ, ಇನ್ನೊಬ್ಬರು ಬೆಂಕಿ ಹಾಕ್ತಾರೆ. ಅದಾಗ್ಲಿಂತಲೇ ಇಬ್ಬರು ಬಯಸ್ತಾರೆ. ಇವತ್ತು ಕರ್ನಾಟಕದ ಪರಿಸ್ಥಿತಿಯನ್ನು ಆ ಮಟ್ಟಕ್ಕೆ ಇಬ್ಬರು ತಂದಿಳಿಸಿದ್ದಾರೆ. ಅದಕ್ಕೆ ಬಳಸ್ಕೊತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಮತ್ತು ಹಿಂದೂಗಳನ್ನ. ಒಂದು ಕಡೆ ಅವ್ರನ್ನ ಇವ್ರು ಎತ್ತಿರ್ತಾರೆ, ಇವ್ರನ್ನ ಅವ್ರು ಎತ್ತಿರ್ತಾರೆ. ಇವ್ರಿಗೆ ಆ ಶಕ್ತಿ ಇದ್ದಿದ್ರೆ ಇವತ್ತು ಕನ್ಸೀಲ್ಮೆಂಟ್ ಅನ್ನೋ ಪದವನ್ನು ಇವ್ರು ಬಳಕೆ ಮಾಡಿದ್ರು. ಭಾರತೀಯ ಜನತಾ ಪಕ್ಷದ MP ಗಳು ನೇರವಾಗಿ ಹೇಳ್ತಾರೆ, ಒಂದು ಜಿಲ್ಲೆಗೆ ಬೆಂಕಿ ಹಚ್ಚುತ್ತೀವಿ ಅಂತಾರೆ. ಇನ್ನೊಬ್ಬ ಮಹಿಳಾ MP ಬರ್ತಾರೆ, ನೇರವಾಗಿ ಏಕವಚನದಲ್ಲಿ ಮುಖ್ಯಮಂತ್ರಿಗಳನ್ನ ನಿಂದನೆ ಮಾಡ್ತಾರೆ, ಹಿಂದೂ ಪದವನ್ನು ಬಳಕೆ ಮಾಡಿ ಹಿಂದೂಗಳು ಕೊಲೆಯಾಗಿದೆ ಅಂತಾರೆ. ನೀವು ಕಾನೂನು ಮಾಡೋಂಥವ್ರ ಅವ್ರ ಮೇಲೆ ಏನು ಕ್ರಮ ಕೈಗೊಂಡ್ರೆ? ನೀವು ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿ ಮಾತಾಡಿ ಕೋಮುಗಲಭೆಯನ್ನು ಉಂಟು ಮಾಡೋ ಅಂಥ ಒಬ್ಬ ಜನಪ್ರತಿನಿಧಿಗಳ ಮೇಲೆ ನಿಮ್ಮ ಸರ್ಕಾರ ನಡೆಸ್ತಾ ಇದ್ರೆ ಏನು ಮಾಡ್ತಿದ್ದೀರಾ? ಅಂದರೆ ನಿಮ್ಮ ಉದ್ದೇಶ ಅವ್ರು ಮಾತಾಡಲಿ, ಅಲ್ಪಸಂಖ್ಯಾತರಿಗೆ ಅನ್ಸೆಕ್ಯೂರ್ಡ್ ಭೀತಿ ಕಾಡಲಿ, ಅವ್ರು ನಿಮ್ಮ ಪಕ್ಷದ ಜೊತೆಯಲ್ಲಿ ಇರಲಿ. ಇದು ನಿಮ್ಮ ಪಕ್ಷದ ಭಾವನೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕಿನ್ನ ನಮ್ಮ ರಾಜ್ಯಕ್ಕೆ ಬಹಳ ಅಪಾಯಕಾರಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ನೀವು ಅವ್ರಿಗೆ ನೈತಿಕ ಶಕ್ತಿ ಕೊಟ್ಟಿದ್ದೀರಿ, ಮುಸಲ್ಮಾನರಿಗೆ ಅವರ ಬಲವಾಗಿ ನೀವು ನಿಂತಿದ್ರೆ ಅವ್ರಿಗೆ ಅನ್ಸೆಕ್ಯೂರ್ಡ್ ಪ್ರಶ್ನೆ ಬರ್ತಾ ಇರಲಿಲ್ಲ. ಇವತ್ತು ಅವರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಪ್ರಗತಿಪರ ಮುಸಲ್ಮಾನರಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಹೇಗೆ ನಡ್ತಾ ಇದೆ, ಬಿಜೆಪಿ ಹೇಗೆ ನಡ್ತಾ ಇದೆ ಅಂತ ಹೇಳಿ. ಬಹುಶಃ ಕರ್ನಾಟಕದ ಈ ರಾಜಕೀಯದ ನಡುವೆ AIMIM ಬರೋದ್ರಿಂದಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗೋದಕ್ಕೆ ಚಾನ್ಸಸ್ ಇರುತ್ತೆ? ಎಷ್ಟು ಮಟ್ಟಿಗೆ ಅದು ಪರಿಣಾಮವನ್ನು ಚುನಾವಣೆ ಮೇಲೆ ಬೀರುತ್ತೆ ಅಂತ ಹೇಳಿ ಅನ್ಸುತ್ತೆ ಕೃಷ್ಣ ಪ್ರಸಾದ್ ಅವರೇ? ಹರಿಪ್ರಸಾದ್, ಇಲ್ಲಿವರೆಗೆ ಮಜ್ಲಿಸ್ ಪಾರ್ಟಿ ಏನಿದೆ 90 ವರ್ಷದ ಪಾರ್ಟಿ, ಅದು ಬರೀ ಹೈದರಾಬಾದಲ್ಲಿ ಇಟ್ಸ್ ಒನ್ ಓನ್ಲಿ ಲೋಕಸಭಾ ಆ್ಯಂಡ್ ಅಸೆಂಬ್ಲಿ ಸೀಟ್ಸ್. ಇನ್ನೆಲ್ಲೂ ಗೆದ್ದಿಲ್ಲ ಎಕ್ಸೆಪ್ಟ್ ಮಹಾರಾಷ್ಟ್ರ 2 ಸೀಟು. ಸೊ ಕರ್ನಾಟಕದಲ್ಲಿ ಏನು ಗೆಲ್ತಾರೆ ಗೆಲ್ಲಲ್ಲ ಅನ್ನೋದು ಅದರಿಂದ ಸ್ಪಷ್ಟವಾಗುತ್ತೆ. ಯಾಕೆಂದರೆ UPಲಿ ಗೆದ್ದಿಲ್ಲ, ಬಿಹಾರಲ್ಲಿ ಗೆದ್ದಿಲ್ಲ, ಮಹಾರಾಷ್ಟ್ರಲ್ಲಿ ಬರೀ 2 ಗೆದ್ದಿದ್ದಾರೆ. ಸೊ ಕರ್ನಾಟಕದಲ್ಲೂ 1-2 ಗೆಲ್ಬೋದು. ಬಟ್ ರಮೇಶ್ ಬಾಬು ಅವರು ಮತ್ತು ಉಗ್ರಪ್ಪನವರು ಮಾತಾಡೋ ರೀತಿ ನಾನು ನೋಡಿದ್ರೆ ಈ ಒಳ ಒಪ್ಪಂದ ಏನಿದೆ BJP ಸ್ಟ್ರಾಟಜಿ ಅದಾಗಲೇ ವರ್ಕ್ ಆಗೋಕ್ಕೆ ಶುರುವಾಗಿದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾವು ಏನು ಕನ್ಸಿಡರ್ ಮಾಡಬೇಕು ಅಂದರೆ ಯಾತಿಗೆ ಈ ಕ್ಷಣದಲ್ಲಿ ಈ ತರಹ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಮೇಲ್ ಬರ್ತಾ ಇದೆ ಅನ್ನೋದು. ಅದು ಯಾತಕ್ಕೆ ಅಂದರೆ ನಮ್ಮ ನ್ಯಾಷನಲ್ ಪಾರ್ಟೀಸ್ ಏನಿದೆ ಕಾಂಗ್ರೆಸ್ ಮತ್ತು BJP ಮತ್ತು ರೀಜನಲ್ ಪಾರ್ಟೀಸ್ ಏನಿದೆ JDS, ಇವ್ರುಗಳು ಯಾರೂ ಈ ಮೈನಾರಿಟಿ ಇಶ್ಯೂನ ಎತ್ತುತ್ತಾನೆ ಇಲ್ಲ. 15-18% ನಮ್ಮ ದೇಶದಲ್ಲಿ ಮೈನಾರಿಟೀಸ್ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 12-15% ಇದ್ದಾರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಸೇರಿಸಿದ್ರೆ. ನಮ್ಮಲ್ಲಿ ಯಾರೂ ಮೈನಾರಿಟೀಸ್ ಇಶ್ಯೂಸ್ ಎತ್ತುತ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಗುಜರಾತಲ್ಲಿ ಬರೀ ದೇವಸ್ಥಾನಗಳಿಗೆ ಹೋದ್ರು, ಮಾತ್ರ ಮಸೀದಿಗಳಿಗೆ ಹೋಗಲಿಲ್ಲ. ಉತ್ತರ ಪ್ರದೇಶದಲ್ಲಿ BJP 400 ಸೀಟ್ ಗೆದ್ದರೂ 1 MLA ಅವರು ಮುಸ್ಲಿಂ ಇರಲಿಲ್ಲ. 282 MP ಸೀಟ್ಸಲ್ಲಿ 1 ಮುಸ್ಲಿಂ ಇರಲಿಲ್ಲ. ಸೊ ಬೇಸಿಕ್ಲಿ ಇವ್ರಿಗೆಲ್ರಿಗೂ ಮುಸ್ಲಿಂ ಇಶ್ಯೂಸ್ನ ರೇಸ್ ಮಾಡೋದಕ್ಕೆ ಹೆದರಿಕೆ ಶುರುವಾಗಿ ಹೋಗಿದೆ. ಯಾಕೆಂದರೆ ಇವರು ಈ ಮೈನಾರಿಟಿ ಇಶ್ಯೂ ಎತ್ತಿದ್ರೆ
ಮೆಜಾರಿಟಿ ದೂರ ಹೊರಟೋಗ್ತಾರೆ ಅಂತ. ಸೊ ದೇರ್ ಫಾರ್ ನಾವು ವಿ ಶುಡ್ ಟಾಕ್ ಅಬೌಟ್ ದಿ ಇಶ್ಯೂಸ್ ಆಫ್ ದಿ ಮೈನಾರಿಟೀಸ್. ಅವರ ಸ್ಕೂಲು, ಕಾಲೇಜು, ಆಸ್ಪತ್ರೆ, ಸೋ ಮೆನಿ ಇಶ್ಯೂಸ್, ಮ್ಯಾಲ್ನ್ಯೂಟ್ರಿಷನ್, ಪ್ರಾಸ್ಪರಿಟಿ, ಪಾವರ್ಟಿ, ಎವ್ರಿಥಿಂಗ್. ಅದನ್ನ ಬಿಟ್ಟು ನಾವು ಬರೀ ಕೋಮು ಗಲಭೆ ಒಂದು ಆಂಗಲ್ ಅಲ್ಲೇ ಮುಸ್ಲಿಮ್ರ ನೋಡ್ತಾ ಇದ್ದೀವಿ ಹೊರತು ಬೇರೆ ಹೋಲಿಸ್ಟಿಕ್ ಆಗಿ ಸೊಸೈಟಿ ಮುಖಾಂತರ ನಾವು ಇಶ್ಯೂ ನೋಡ್ತಾ ಇಲ್ಲ. ಸೊ ದೇರ್ ಫಾರ್ ಈ ಸ್ಟ್ರಾಟಜಿ ಏನಿದೆ ಈ ಮಜ್ಲಿಸ್ನವ್ರನ್ನ ನಿಲ್ಲಿಸೋದ್ರಿಂದ ದೇ ಆರ್ ಆಲ್ರೆಡಿ ಗೇನಿಂಗ್ ದಿ ಸಪೋರ್ಟ್ ಬಿಕಾಸ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಕಂಟಿನ್ಯೂ ಟು ಅಟ್ಯಾಕ್ ದಿ ಸೇಮ್ ಇಶ್ಯೂಸ್, ನಾಟ್ ದಿ ಕೋರ್ ಇಶ್ಯೂಸ್. ಎಸ್ ಖಂಡಿತ ಕೃಷ್ಣ ಪ್ರಸಾದ್ ಅವರೇ, ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಮಯದ ಅಭಾವ ಇರೋದ್ರಿಂದಾಗಿ ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.